ಕಲಿಬೇಕು, ಮುಖ್ಯವಾಗಿ ಗಣಿತ ಹೇಗೆ ಕಲಿಬೇಕು, ಹಾಗೂ ಹೈಸ್ಕೂಲ್ ಹುಡುಗರು ಮಿನಿಮಮ್ ಎಷ್ಟು ಗಣಿತ ಪಾಠಗಳನ್ನ ಕಲಿಬೇಕು, ಈ ವಿಚಾರ ಫಸ್ಟ್ ಹೇಳಿ. ಈ ಮ್ಯಾಥಮೆಟಿಕ್ಸ್ ಕಾಂಪಿಟೆನ್ಸಿ ಕೋರ್ಸ್ ಏನು, ಇದು ಯಾಕೆ ಅಟೆಂಡ್ ಮಾಡಬೇಕು, ಹಾಗೂ ಇದನ್ನು ನಾವು ಹೇಗೆ ಕಂಡಕ್ಟ್ ಮಾಡ್ತೀವಿ ಈ ಸತಿ, ಇದ್ರ ಫೋಕಸ್ಸು, ಆಬ್ಜೆಕ್ಟಿವ್ಸ್, ಔಟ್ಕಮ್ಸ್ ಏನು, ಇಷ್ಟು ವಿಚಾರನ ಇವತ್ತು ನಾನು ತಿಳಿಸ್ತೀನಿ. ಇದು ಮೋಸ್ಟ್ಲಿ 8 ಗಂಟೆ ಒಳಗೆ ಮುಗಿಬೋದು ಅಥವಾ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಪೂರ ಅಟೆಂಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಒಂದು ಕ್ಲಾರಿಟಿ ಬರುತ್ತೆ ನಿಮಗೆ. ಈ ಒಂದು ಕೋರ್ಸನ್ನ ಅಟೆಂಡ್ ಮಾಡೋದ್ರಿಂದ ಆಗೋ ಅನುಕೂಲಗಳು, ಈ ಕೋರ್ಸಲ್ಲಿ ಏನಿದೆ, ಈ ಕೋರ್ಸಿಂದ ಉಪಯೋಗ ಏನು ಅಂತ ಹೇಳಿ. ಹಾಗೇನೇ ಈ ಸತಿ ನಾನು ಬಹಳ ಸ್ಟ್ರಿಕ್ಟಾಗಿ ಕೋಆರ್ಡಿನೇಟರ್ಸ್ಗೂ ಹೇಳಿದ್ದೀನಿ. ಹೋದ ಸತಿ ನನ್ನ ಅನುಭವದಲ್ಲಿ ಏನಾಗಿತ್ತು ಅಂದರೆ ಕ್ಯಾಂಪ್ಗೆ ಬಂದಿದ್ದ ಹುಡುಗರು ಯಾರೂ ಆನ್ಲೈನ್ ಸೆಷನ್ನು 198 ಹುಡುಗರು ಅಟೆಂಡ್ ಮಾಡಿರಲಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಮತ್ತೆ ವಾಪಸ್ ಎಲ್ಲನೂ ಫಂಡಮೆಂಟಲ್ಸ್ ಎಲ್ಲ ರಿಪೀಟ್ ಮಾಡಿ ಈ ಥರದ್ದು ತೊಂದರೆ ಆಗುತ್ತವೆ. ಕ್ಯಾಂಪಲ್ಲಿ ಮತ್ತೆ ರಿಪಿಟೇಷನ್ ಆಗುತ್ತೆ. ಕ್ಯಾಂಪಲ್ಲಿ ಸ್ಕಿಲ್ ಬಿಲ್ಡಿಂಗ್ ಆಕ್ಟಿವಿಟಿ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಅದರಿಂದ ಉಪಯೋಗ ಆಗೋದಿಲ್ಲ. ಹಾಗಾಗಿ ಈ ರೀತಿ ಏನಪ್ಪ ಅಂತಂದರೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿರೋದು, ಎಷ್ಟೇ ಹುಡುಗರಾದರೂ ಪರವಾಗಿಲ್ಲ, ಯಾರು ರೆಗ್ಯುಲರ್ ಆಗಿ ಈ ಆನ್ಲೈನ್ ಸೆಷನ್ಸ್ ಅಟೆಂಡ್ ಮಾಡ್ತಾರೆ ಆ ಸೆಷನ್ಸ್ ಅಟೆಂಡ್ ಮಾಡಿದ ಹುಡುಗರುಗಳು ಹಾಗೂ ವೀಕ್ಲಿ ಅಸೈನ್ಮೆಂಟ್ ಏನು ಕೊಡ್ತೀವಿ ಆ ವೀಕ್ಲಿ ಅಸೈನ್ಮೆಂಟನ್ನು ಕಂಪ್ಲೀಟ್ ಮಾಡೋರು. ಜಾಸ್ತಿ ಕ್ಲಾಸಸ್ಸು ಇರೋಲ್ಲ, 10 ರಿಂದ 12 ಕ್ಲಾಸ್ ಇರುತ್ತೆ, 4 ವಾರ 5 ವಾರ ಇರುತ್ತೆ ಅಷ್ಟೇನೆ. ಸೊ ಹಾಗಾಗಿ ಏನಪ್ಪ ಅಂತಂದರೆ ವೀಕ್ಲಿ ಅಸೈನ್ಮೆಂಟ್ ಅಷ್ಟೇ ಒಂದು 5-6 ಅಸೈನ್ಮೆಂಟ್ ಆಗ್ಬೋದು ಅಷ್ಟೇ. ಅದಷ್ಟನ್ನು ರೆಗ್ಯುಲರ್ ಆಗಿ ಅಟೆಂಡ್ ಮಾಡಬೇಕು. ಈ ವಿಚಾರ ಯಾಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಸೌಮ್ಯ ಹೇಳಿದ್ಮೇಲೆ ಅಂತಂದರೆ, ಇವತ್ತಿನ ದಿವಸ ಪರವಾಗಿಲ್ಲ, ನಾಳೆಯಿಂದ ಎಷ್ಟು ಜನ ರೆಗ್ಯುಲರ್ ಅಟೆಂಡ್ ಮಾಡಬೇಕು ನಿಮ್ಮ ಫ್ರೆಂಡ್ಸು ಎಲ್ರಿಗೂ ನೀವು ಹೇಳಿ ಈ ಸತಿ ಕ್ಯಾಂಪಿಗೆ ಬರಬೇಕು, ಕ್ಯಾಂಪಿನ ಬೆನಿಫಿಟ್ ಆಗಬೇಕು, ಕ್ಯಾಂಪಲ್ಲಿ ಗಣಿತ ಮಾಡೋ ಪ್ರಾಕ್ಟೀಸ್ ತಗೊಂಡು ಒಳ್ಳೆ ಲೆಕ್ಕ ಮಾಡೋ ಸ್ಕಿಲ್ಸ್ ಬರಬೇಕು ಅಂತಂದರೆ ಫಸ್ಟು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅನ್ನೋದನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ನಿಮ್ಮ ಮೇಷ್ಟ್ರ ಮುಖಾಂತರ, ಇದು ಸೌಮ್ಯ ಅವರು ನೀವುಗಳು ಅಷ್ಟೇ ಇದನ್ನು ಮೇಷ್ಟ್ರುಗಳ ಸ್ಕೂಲಿನ ಎಲ್ಲ ಒಂದು ಅಥಾರಿಟೀಸ್ಗೂ ಇದನ್ನು ಕಂಪ್ಲೀಟಾಗಿ ಈ ಒಂದು ಕಂಡೀಷನನ್ನು ಕ್ಲಿಯರ್ ಮಾಡಿಬಿಡಿ, ಅದು ಬಹಳ ಇಂಪಾರ್ಟೆಂಟು. ಸೊ ಎಲ್ಲ ಹುಡುಗರಿಗೂ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಚಾರನ ಸೀರಿಯಸ್ ಆಗಿ ಹೇಳಿ. ಓಕೆ, ಸೊ ಇವತ್ತಿನ ದಿವಸ ನಾನು ಹೇಳಿದ ಹಾಗೆ ಗಣಿತ ಹೈಸ್ಕೂಲ್ ಹುಡುಗರಿಗೆ ಗಣಿತ ಅಂದರೆ ಏನು, ಇದು ಯಾಕೆ ಕಲಿಬೇಕು, ಇದು ಹೇಗೆ ಕಲಿಬೇಕು, ಹಾಗೂ ಎಷ್ಟು ಕಲಿಬೇಕು, ಈ ವಿಚಾರ ಯಾವುದೇ ಒಂದು ಏನೇ ಒಂದು ವಿಷಯ, ಒಂದು ಸಬ್ಜೆಕ್ಟ್ ಕಲಿಬೇಕಾದ್ರೆ, ಸಬ್ಜೆಕ್ಟಲ್ಲಿನ ಒಂದು ಟಾಪಿಕ್ ಕಲಿಬೇಕಾದ್ರೆ, ಆ ಟಾಪಿಕನ್ನು ಒಂದು ಸಬ್ ಟಾಪಿಕ್ ಏನನ್ನೇ ಕಲಿಬೇಕಾದ್ರೂ ಈ 4 ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯೋದೇ ಕಲಿಕೆ. ಇದು ಏನು, ಇದು ಯಾಕೆ ಕಲಿಬೇಕು, ಇದು ಹೇಗೆ ಕಲಿಬೇಕು, ಎಷ್ಟು ಕಲಿಬೇಕು, ಈ ವಿಚಾರ ಹುಡ್ಕೊಂಡು ಹೋಗೋದೇನೆ ತುಂಬ. ಅದು ಒಂದ್ಸತಿ ಹೇಗೆ ಅಂತ ಗೊತ್ತಾದ್ಮೇಲೆ ಪ್ರಾಕ್ಟೀಸ್ ಮಾಡಿದ್ರೆ ಸ್ಕಿಲ್ ಆಗುತ್ತೆ. ಸೊ ನಾಲೆಡ್ಜ್ ಕಾಂಪೊನೆಂಟ್ ಇರುತ್ತೆ, ಇದೇನು ಎತ್ತ ಅಂತ ತಿಳ್ಕೊಳ್ಳೋದು, ಯಾಕೆ ಅಂತ ತಿಳ್ಕೊಳ್ಳೋದು. ಅದರಲ್ಲಿ ಪ್ರಾಕ್ಟೀಸ್ ಮಾಡಿ, ಪ್ರೊಸೀಜರ್ ನಾಲೆಡ್ಜನ್ನ ಪ್ರಾಕ್ಟೀಸ್ ಮಾಡಿ ಕ್ವಿಕ್ಕಾಗೆ ಪ್ರಾಬ್ಲಮ್ ಸೊಲ್ಯೂಷನ್ ಎಲ್ಲ ಕಂಡುಹಿಡಿಯೋದು ಸ್ಕಿಲ್ ಬಿಲ್ಡಿಂಗ್ ಇರುತ್ತೆ. ಸೊ ಅದು ಸ್ಕಿಲ್ ಆಕ್ಟಿವಿಟಿ ಇರುತ್ತೆ. ಸೊ ಈ ವಿಚಾರವಾಗಿ ಫಸ್ಟಿಗೆ ನಾನು ಸ್ಕ್ರೀನ್ ಶೇರ್ ಮಾಡಿ ಶುರು ಮಾಡ್ತೀನಿ. ಸೊ ಇದು ಬಂತಲ್ವೇ ನಂದು ಬರೆಯೋ ಸ್ಕ್ರೀನು? ಎಸ್ ಸರ್, ಬಂದಿದೆ ಸರ್. ಓಕೆ, ಸೊ ಫಸ್ಟು ಗಣಿತದ ವಿಚಾರವಾಗಿ ಇದು ಏನು ಎತ್ತ ಅಂತ ಹೇಳಿ ಶುರು ಮಾಡೋಣ. ಸೊ ಫಸ್ಟು we will start with the most important first question, what is mathematics ಅಂತ ಹೇಳಿ. ಈ ಸತಿ ನಾನು ಕಂಪ್ಲೀಟಾಗಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಸ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಿಮ್ಗಳಿಗೆ ಕ್ಲಾಸ್ ರೂಮಲ್ಲಿ ಕೂತಿದ್ದ ಅನುಭವನೇ ಬರಲಿ ಅಂತ ಹೇಳ್ಬಿಟ್ಟು. ಸೊ ವಾಟ್ ಈಸ್ ಮ್ಯಾಥಮ್ಯಾಟಿಕ್ಸ್ ಅಂತಂತಂದರೆ ಫಸ್ಟ್ ನಾನು ಇದಕ್ಕೊಂದು ಸಿಂಪಲ್ ಶಾರ್ಟ್ ಆನ್ಸರ್ ಬರೆದು ಎಕ್ಸ್ಪ್ಲೈನ್ ಮಾಡ್ತೀನಿ. ಆನ್ಸರ್ ಏನಪ್ಪ ಅಂತಂತಂದರೆ, ಮ್ಯಾಥಮ್ಯಾಟಿಕ್ಸ್ ಈಸ್ ದಿ ಆರ್ಟ್ ಅಂಡ್ ಸೈನ್ಸ್. ಹೇಳ್ತೀನಿ ಅದೇನು ಅಂತ ಹೇಳಿ. ಈಸ್ ದಿ ಆರ್ಟ್ ಅಂಡ್ ಸೈನ್ಸ್ ಆಫ್ ಡೀಲಿಂಗ್ ವಿತ್, ಅಂದರೆ ಏನು ವಿಚಾರವಾಗಿ ನಾವು ಗಮನ ಹರಿಸ್ತೀವಿ ಅಂತ, ಡೀಲಿಂಗ್ ವಿತ್
ಕ್ವಾಂಟಿಟಿ, ಇದೊಂದು ಇಂಪಾರ್ಟೆಂಟ್ ಟರ್ಮ್. ಇಡೀ ಮ್ಯಾಥಮ್ಯಾಟಿಕ್ಸ್ ನಿಂತಿರೋದೇ ಈ ಒಂದು ಟರ್ಮ್ ಮೇಲೆ. ಡೀಲಿಂಗ್ ವಿತ್ ಕ್ವಾಂಟಿಟಿ ಅಂತ ಹೇಳ್ಬಿಟ್ಟು ಡೀಲಿಂಗ್ ವಿತ್ ಕ್ವಾಂಟಿಟಿ. ಏನ್ ಕ್ವಾಂಟಿಟಿ? ಆಫ್ ಪ್ರಾಪರ್ಟೀಸ್ in the universe. In the universe. ಒಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಸತಿಯ ನಮ್ಮ ಒಂದು ಕೋರ್ಸ್ನ ಆಬ್ಜೆಕ್ಟಿವ್ ಅಲ್ಲಿ ಕೆಲವು ಪುಸ್ತಕ ಉಪಯೋಗಿಸೋದನ್ನೇ ಹೇಳ್ಕೊಡ್ಬೇಕಾಗಿರೋದ್ರಿಂದ, ಆ ಪುಸ್ತಕ ಇಂಗ್ಲಿಷ್ನಲ್ಲೇ ಬರೆದಿರೋದ್ರಿಂದ ಪಾಠನ ಅಂದ್ರೆ ಗಣಿತದ ಸಬ್ಜೆಕ್ಟ್ನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬರೆದಿರುತ್ತೆ. ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಮಾಡ್ತೀನಿ. ಕನ್ನಡ ಮೀಡಿಯಂ ಹುಡುಗರಿಗೆ ನಮ್ಮ ಕೋರ್ಸ್ ಕೋಆರ್ಡಿನೇಟರ್ ಸೌಮ್ಯ, ಶೋಭಾ ಅವರೆಲ್ಲ ಈಕ್ವಲೆಂಟ್ ಟರ್ಮ್ಸ್ ಒಂದು ಡಿಕ್ಷನರಿ ತರಹ ಆ ಪದಗಳ ಟೆಕ್ನಿಕಲ್ ಟರ್ಮ್ಸ್, ಈಕ್ವಲೆಂಟ್ ಟರ್ಮ್ಸ್ ಬರೆದು ಕಳಿಸ್ತಾರೆ. ನನಗೆ ಜ್ಞಾಪಕ ಬಂದಾಗ, ಅವಕಾಶ ಆದಾಗ ಆ ಕನ್ನಡ ಪದನೂ ಅದರಲ್ಲಿ ಪಕ್ಕದಲ್ಲಿ ಬರೆಯೋದು, ಆ ಥರ ಮಾಡ್ತೀನಿ. ಆದರೆ ಮೋಸ್ಟ್ಲಿ ಇಂಗ್ಲೀಷ್ ಇರುತ್ತೆ. ಯಾಕೆ ಅಂತಂದರೆ ಕ್ಯಾಂಪಿಗೆ ಬರೋ ಹುಡುಗರಿಗೆ ತುಂಬ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಪುಸ್ತಕ ಕೊಡ್ತೀವಿ. ಅದನ್ನು ಆ ಇಂಗ್ಲೀಷ್ ಪುಸ್ತಕ, ಇಂಗ್ಲೀಷ್ ಮೀಡಿಯಂ ಪುಸ್ತಕದಲ್ಲೇ ತುಂಬ ಸ್ಟ್ಯಾಂಡರ್ಡ್ ಬುಕ್ ಅದು ಕಲಿಬೇಕಾಗತ್ತೆ. ಅದಕ್ಕೋಸ್ಕರ ಓಕೆ. ಸೊ ಮ್ಯಾಥಮ್ಯಾಟಿಕ್ಸ್ ಈಸ್ ಆರ್ಟ್ ಆ್ಯಂಡ್ ಸೈನ್ಸ್. ಏನು ಆರ್ಟ್ ಆ್ಯಂಡ್ ಸೈನ್ಸ್ ಅಂದರೆ ಅಂತ ಹೇಳ್ತೀನಿ. ಆಫ್ ಡೀಲಿಂಗ್ ವಿತ್ ಕ್ವಾಂಟಿಟಿ ಅಂತ ಹೇಳ್ಬಿಟ್ಟು. ಸೊ 3 ಪದ ಇದೆ ಇದರಲ್ಲಿ. ಒಂದು ಕ್ವಾಂಟಿಟಿ ಅಂತ ಹೇಳಿ, ಅದಕ್ಕೆ ಕನ್ನಡದಲ್ಲಿ ಪರಿಮಾಣ ಅಂತ ಹೇಳ್ಬೋದು, ಪ್ರಮಾಣ ಅಂತ ಹೇಳ್ಬಿಟ್ಟು ಅನ್ಕೋಬೋದು ನಾವು. ಓಕೆ. ಸೊ ಆ ಕ್ವಾಂಟಿಟಿ ಅಂತಂದ್ರೆ ಏನಪ್ಪ ಅಂತಂದ್ರೆ ಎನಿ ಮೆಷರಬಲ್, ಅಂದ್ರೆ ಅಳತೆಗೆ ಸಿಗೋವಂಥದ್ದು. ಅದನ್ನ ಯಾವುದೇ ಒಂದು ರೀತಿಯಲ್ಲಿ, ಈಗ ತೂಕ ಅಂತಂತಂದ್ರೆ ತೂಕ ಅಳಿಬೋದು, ಉದ್ದ ಅಗಲ ಅಂದ್ರೆ ಅಳಿಬೋದು, ಇವೆಲ್ಲ. ಸೊ ಇವೆಲ್ಲ ಮೆಷರಬಲ್, ಎನಿ ಮೆಷರಬಲ್ ಪ್ರಾಪರ್ಟಿ. ಎನಿ ಮೆಷರಬಲ್ ಪ್ರಾಪರ್ಟಿ. ಎಂಥ ಪ್ರಾಪರ್ಟಿ ಅಪ್ಪ ಅಂತಂದ್ರೆ ಅದೊಂದು ಇಂಪಾರ್ಟೆಂಟು. ಒಂದು ಇಂಗ್ಲಿಷ್ ಪದ ಅದಕ್ಕೆ ಇನ್ಹರೆಂಟ್ ಅಂತ ಉಪಯೋಗಿಸ್ತೀವಿ. ಅಂದ್ರೆ ಅದಕ್ಕೆ ಆ ಒಂದು ಆಬ್ಜೆಕ್ಟ್ ವಸ್ತು ಇರೋದ್ರಿಂದ ಅದಕ್ಕೆ ಸ್ಟ್ಯಾಂಡರ್ಡ್ ಇರುತ್ತದು, ಅದು ಆ ಥರದ್ದು. ಅದಕ್ಕೆ ಏನು ಹೇಳ್ತೀವಪ್ಪ ಅಂತಂತಂದ್ರೆ ಫಂಡಮೆಂಟಲ್ ಅಂತ ನಾವು ಆ ಥರ ಕರ್ಕೋಬೋದು. ಅದಕ್ಕೆ ಫಂಡಮೆಂಟಲ್ ಪ್ರಾಪರ್ಟಿ ಅಂತ ಕರಿಬೋದು ನಾನು ಅದನ್ನು. ಏನೋ ಬರ್ತಾ ಇದೆ, ಇದು ಅಡ್ಡಡ್ಡ ಬರುತ್ತಿದೆ. ಇದೇನು ಇವ್ರದೆಲ್ಲ ಹೆಸರುಗಳದೆಲ್ಲ ನನಗೆ ಅಡ್ಡಡ್ಡ ಬರ್ತಾ ಇದೆಯಲ್ಲ ಇಲ್ಲಿ. ಏನೇನೋ ಬರ್ತಾ ಇದೆ ನನಗೆ ಇಲ್ಲಿ. ಓಕೆ, ಏನೋ ಇಲ್ಲೆಲ್ಲ ಬಂದು ನನಗೆ ತೊಂದರೆ ಕೊಡ್ತಿದೆ. ಓಕೆ. ಮೆಷರಬಲ್ ಫಂಡಮೆಂಟಲ್ ಪ್ರಾಪರ್ಟಿ, ಅದಕ್ಕೆ ಕ್ವಾಂಟಿಟಿ ಅಂತ ಕರಿತೀವಿ. ಇದನ್ನ ಪ್ರಮಾಣ ಅಂತ ಅನ್ಕೋಬಹುದು ನಾನು ಅದನ್ನ. ಓಕೆ. ಪರಿಮಾಣ ಅಂತಾನು ಕನ್ನಡದಲ್ಲಿ ಹೇಳ್ತಾರೆ. ಆರ್ಟ್ ಅಂದ್ರೆ ಕಲೆ. ಆರ್ಟ್ ಅಂದ್ರೆ ಕಲೆ. ಏನಪ್ಪಾ ಅಂತಂತಂದ್ರೆ ಆರ್ಟ್ ಅನ್ನೋದು ಡೀಲಿಂಗ್ ವಿತ್, ಅಂದ್ರೆ ಏನ್ ವಿಚಾರವಾಗಿ ನಾವು ಮಾಡ್ತೀವಿ ಅಂತಂದ್ರೆ ಡೀಲಿಂಗ್ ವಿತ್ ಅಂದ್ರೆ ಯಾವ ವಿಚಾರವಾಗಿ ಗಮನ ಹರಿಸ್ತೀವಿ, ಯಾವ ವಿಚಾರ ತಿಳ್ಕೊಳಕ್ ಇಷ್ಟಪಡ್ತೀವಿ, ಅದೆಲ್ಲ ಸೇರಿ ಡೀಲಿಂಗ್ ವಿತ್ ಅಂತ ಹೇಳ್ತೀವಿ. ಡೀಲಿಂಗ್ ವಿತ್ ಬ್ಯೂಟಿ ಅಂತಂದ್ರೆ ಸುಂದರತೆ ಅಂತ ಅನ್ನೋದಲ್ಲ, ಮನಸ್ಸಿಗೆ ಒಂದು ರೀತಿ ಆನಂದ, ಮುದ ಕೊಡುವಂಥ ವಿಚಾರಕ್ಕೆ ನಾವು ಬ್ಯೂಟಿ ಅಂತ ಕರಿಬೋದು. ಬ್ಯೂಟಿ ಆ್ಯಂಡ್ ಕ್ರಿಯೇಟಿವಿಟಿ, ಇದು ಬಹಳ ಇಂಪಾರ್ಟೆಂಟ್. ಎಷ್ಟು ಉಪಯೋಗ ಅಂತಂದ್ರೆ ಇದರಿಂದ ಏನೇನೋ ನಾವು ಹೊಸ ಯೂಸ್ಫುಲ್ ವಿಚಾರಗಳನ್ನೆಲ್ಲ ಮಾಡ್ಬೋದು ಅಥವಾ ಕ್ರಿಯೇಟ್ ಮಾಡ್ಬೋದು. ಸೊ ಡೀಲಿಂಗ್ ವಿತ್ ಬ್ಯೂಟಿ ಆ್ಯಂಡ್ ಕ್ರಿಯೇಟಿವಿಟಿ. ಓಕೆ. ವಿತ್ ರೆಸ್ಪೆಕ್ಟ್ ಟು ಏನೇನಪ್ಪ ಅಂತಂತಂದ್ರೆ ಸ್ಟ್ರಕ್ಚರ್ ಅಂದ್ರೆ ರಚನೆ ಅಂತ ಹೇಳಿ, ಸ್ಟ್ರಕ್ಚರ್. ಪ್ಯಾಟ್ರನ್ ಅಂದ್ರೆ ಯಾವ ತರ ಇದೆ, ಏನು ನಮೂನೆ ಅಂತ ಹೇಳ್ಬಿಟ್ಟು, ಇದನ್ನೆಲ್ಲ ಆಕ್ಚುಯಲ್ ಸಬ್ಜೆಕ್ಟ್
ಪಾಠ ಶುರು ಮಾಡಿದ್ಮೇಲೆ ಈ ಸ್ಟ್ರಕ್ಚರು ಪ್ಯಾಟ್ರನ್ ಎಲ್ಲ ಡಿಫರೆಂಟ್ ಆಸ್ಪೆಕ್ಟ್ಸ್ ಅಲ್ಲಿ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ. ಬಟ್ ಈಗ ಸುಮ್ಮನೆ ಜಸ್ಟ್ ಜನರಲ್ ಆಗಿ ತಿಳ್ಕೊಳ್ಳಿ. ಚೇಂಜ್ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್. ಪ್ರಪಂಚದಲ್ಲಿ ಪ್ರತಿಯೊಂದು ವಿಚಾರನೂ ಬದಲಾವಣೆ ಆಗ್ತಾನೆ ಇರುತ್ತೆ. ಗಿಡ ಇವತ್ತಿದ್ದ ಹೈಟಿಗೆ ಇರಲ್ಲ, ನಾಳೆ ಇನ್ನೇನೋ ಹೈಟ್ ಆಗುತ್ತೆ, ಮಕ್ಕಳು ಬೆಳೀತಾರೆ, ಇವಾಗ ಇಲ್ಲಿದ್ದ ಸೂರ್ಯ ರಾತ್ರಿ ಎಲ್ಲೋ ಹೋಗುತ್ತೆ. ಸೊ ಈ ಬದಲಾವಣೆ ಅನ್ನೋದನ್ನು ಬಹಳ ನಿರಂತರವಾಗಿರುತ್ತೆ. ಸೊ ಈ ವಿಚಾರವಾದ ಬ್ಯೂಟಿ ಅಂಡ್ ಕ್ರಿಯೇಟಿವಿಟಿ ಆಫ್ ಸ್ಟ್ರಕ್ಚರ್, ಪ್ಯಾಟರ್ನ್ ಅಂಡ್ ಚೇಂಜ್ ಅನ್ನೋ ವಿಚಾರದಲ್ಲಿ ಏನು ನಾವು ಗಮನಿಸ್ತೀವಿ, ಏನು ವಿಚಾರ ಕೆಲಸ ಮಾಡ್ತೀವಿ, ಅದು ಆರ್ಟ್ ಆಫ್ ಮ್ಯಾಥಮ್ಯಾಟಿಕ್ಸ್. ಸೈನ್ಸ್ ಅಂದ ತಕ್ಷಣ ಏನಪ್ಪಾ ಅಂತಂದ್ರೆ ಇದು ಒಂಥರ ಶಾಸ್ತ್ರ ಅನ್ನೋದು, ಅಂದ್ರೆ ರೂಲ್ಸ್ ಪ್ರಿನ್ಸಿಪಲ್ಸ್ ಇದ್ರದ್ದೆಲ್ಲ ಹೇಗೆ ಅನ್ನೋದನ್ನ ಒಂದು ನಿರ್ದಿಷ್ಟವಾದ ಪ್ರಿನ್ಸಿಪಲ್ಸ್, ತತ್ವ ಏನು ಇದ್ರದ್ದು, ಯಾಕೆ ಹಿಂಗಿದೆ, ಇದನ್ನೆಲ್ಲ ತಿಳ್ಕೊಂಡು ಲಾಜಿಕ್ ಎಲ್ಲ ಬಿಲ್ಡ್ ಮಾಡಿ ಹೀಗೆ ಮಾಡಬೇಕು ಅಂತ ಹೇಳಿ ಒಂದು ಏನು ನಿರ್ದಿಷ್ಟವಾದ ಶಾಸ್ತ್ರ ಅಥವಾ ಒಂದು ಪ್ರಿನ್ಸಿಪಲ್ಸ್ ರೂಲ್ಸ್ ಮಾಡ್ತೀವಿ, ಆ ವಿಚಾರ ಸೈನ್ಸ್ ಅಂತ ಹೇಳಿ. ಸೊ ಡೀಲಿಂಗ್ ವಿತ್ ಲಾಜಿಕ್ ಅಂಡ್ ರಿಸರ್ವ್. ಲಾಜಿಕ್ ಅಂತಂದ್ರೆ ಇದು ಯಾಕೆ ಹೀಗೆ ಅಂತ ನಿರ್ದಿಷ್ಟವಾಗಿ ನಾವು ತರ್ಕಬದ್ಧವಾಗಿ ಹೇಳೋದು ಲಾಜಿಕ್. ರಿಗರ್ ಅಂತಂದ್ರೆ ಯಾವ ವಿಚಾರವಾಗಿ ಸಂಬಂಧ ಇರುತ್ತೋ ಆ ಸಂಬಂಧ, ಅಂದ್ರೆ ಯಥಾರ್ಥ ಅಂತ ಹೇಳ್ಬಿಟ್ಟು ಏನಕ್ಕೆ ಸಂಬಂಧಪಟ್ಟಿರೋ ಅದಕ್ಕೆ ಸಂಬಂಧಪಟ್ಟಂಗೆ ಇರಬೇಕು, ನಿಖರವಾಗಿರ್ಬೇಕು, ಆಕ್ಯುರೇಟ್ ಆಗಿರ್ಬೇಕು. ಇವೆಲ್ಲ ವಿಚಾರನೂ ರಿಗರ್ ಅಂತ ಹೇಳ್ಬಿಟ್ಟು. ಸೊ ಲಾಜಿಕ್ ಅಂಡ್ ರಿಗರ್ with respect to rules and principles. ತರ್ಕ ಅಂತ ಶುರುವಾದ ತಕ್ಷಣನೇ ತರ್ಕಬದ್ಧವಾಗಿ ಅದ್ರದ್ದೆಲ್ಲ ಬಂತು ಅಂತಂತಂದ್ರೆ ರೂಲ್ಸ್ ಬರುತ್ತೆ. ಆ ಲಾಜಿಕ್ ಎಲ್ಲ ಬಿಲ್ಡ್ ಮಾಡೋದಕ್ಕೆ ಪ್ರಿನ್ಸಿಪಲ್ಸ್, ಇದ್ಯಾಕೆ ಹೀಗೆ ಅಂತೆಲ್ಲ ಕಂಡಿಡ್ದೆಲ್ಲ ಮಾಡ್ತೀವಿ. ಸೊ ಈ ಕ್ವಾಂಟಿಟಿ ಅನ್ನೋ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟಿನ ಆರ್ಟ್ ಅಂಡ್ ಸೈನ್ಸ್ ಡೀಲಿಂಗ್ ವಿತ್ ದಿಸ್ ಕ್ವಾಂಟಿಟಿ, ಅದನ್ನ ಮ್ಯಾಥಮ್ಯಾಟಿಕ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಬಹಳ ಇಂಪಾರ್ಟೆಂಟ್. ವೈ ಶುಡ್ ವಿ ಲರ್ನ್ ಮ್ಯಾಥಮ್ಯಾಟಿಕ್ಸ್, ಅಥವಾ ಸಿಂಪಲ್ ಆಗಿ ವೈ ಲರ್ನ್ ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳಿ. ಇಷ್ಟು ದಿವಸ ಎಲ್ಲ ಮಾಡಿದ್ವಲ್ಲ ಸರ್, ಎಲ್ಲ ಗೊತ್ತಿದೆ, ಇದು ಕಲಿದಾದ್ರೆ ಆಗೋದಿಲ್ಲ, ಪಾಸ್ ಆಗಲ್ಲ ನಾವು ಎಕ್ಸಾಮ್ ಅಲ್ಲಿ, ಆ ಥರ ಅಲ್ಲ. ಇದು ಒಂಥರ ಜನರಲ್ ಆಗಿ ಲೆಕ್ಕ ಯಾಕೆ ಕಲಿಬೇಕು ಅಂತ ಯಾರು ಕೇಳಿದ್ರೆ ಅವ್ರಿಗೆ ನೀವು ನಿರ್ದಿಷ್ಟವಾಗಿ ಒಂದು ಸ್ಟ್ಯಾಂಡರ್ಡ್ ಉತ್ತರ ಕೊಡ್ಬೇಕು. ಹೈಸ್ಕೂಲ್ ಮ್ಯಾಥಮ್ಯಾಟಿಕ್ಸ್ ಸ್ಟೂಡೆಂಟ್ ಅಂದ್ರೆ ಕರೆಕ್ಟಾಗಿ ಇಂತಿಂಥ ಉಪಯೋಗ ಇದೆ, ನಾ ಕಲ್ತ್ರೆ ಇಷ್ಟೆಲ್ಲ ಉದ್ಧಾರ ಆಗ್ಬೋದು ಅಂತ ಅನ್ನೋದು ಹೇಳಕ್ ಬರ್ಬೇಕು. ಓಕೆ, ಸೊ ಏನಕ್ಕಪ್ಪ ಅಂತಂತಂದ್ರೆ, ಸೊ ಇದಕ್ಕೂ ಅಷ್ಟೇ ಉತ್ತರ ಬರೆದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೋಡಿ. ಇಟ್ ಬಿಲ್ಡ್ಸ್ ಅಂದ್ರೆ ನಮ್ಮಲ್ಲಿ ಈ ಒಂದು ವಿಚಾರಗಳನ್ನ ಅದು ಹುಟ್ಟು ಹಾಕುತ್ತೆ. ಈ ವಿಚಾರಗಳಲ್ಲಿ ನಮ್ಮಲ್ಲಿ ಕ್ಷಮತೆ ತರುತ್ತೆ, ಸ್ಕಿಲ್ಸ್ ಬರುತ್ತೆ, ನಾಲೆಡ್ಜ್ ಬರುತ್ತೆ, ಕಾಂಪಿಟೆನ್ಸ್ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಏನ್ ವಿಚಾರದಲ್ಲಿ? ಇಟ್ ಬಿಲ್ಡ್ಸ್ ಫಾಲೋಯಿಂಗ್, ಅಂದ್ರೆ ಈ ಕೆಳಕಂಡ ಅಂತ, ಫಾಲೋಯಿಂಗ್ ಇಂಪಾರ್ಟೆಂಟ್. ಇದಿಲ್ಲದೆ ಆಗಲ್ಲ ಆ ಥರ. ಇದಿದ್ರೆ ನಾವು ಜೀವನದಲ್ಲಿ ಉದ್ಧಾರ ಆಗಕ್ಕೆ ಸಾಧ್ಯ. ಇಂಪಾರ್ಟೆಂಟ್ ಸ್ಕಿಲ್ಸ್ ಅಂದ್ರೆ ಕುಶಲತೆ. ಯಾವಾಗಲೂ ನಾನು ಹುಡುಗರು ಹೇಳ್ತಿರ್ತೀನಿ, ಯು ಆರ್ ರೆಸ್ಪೆಕ್ಟೆಡ್ ಫಾರ್ ಯುವರ್ ನಾಲೆಡ್ಜ್ ಬಟ್ ಯು ಆರ್ ಪೇಯ್ಡ್ ಫಾರ್ ಯುವರ್ ಸ್ಕಿಲ್ಸ್ ಅಂತ. ಭಾಳ ಬುದ್ಧಿವಂತ ಅಂತ ಹೇಳಿ ಹೊಗಳ್ತಾರೆ ಅಷ್ಟೇ. ಏನಾದ್ರು ಕೆಲಸ ಕೊಟ್ಟರೆ ಇವ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂದ್ರೆ ಬಾ ನಂಗೆ ಕೆಲಸ ಮಾಡಿಕೊಡು ಅಂತ ಹೇಳಿ ದುಡ್ಡು ಕೊಡ್ತಾರೆ. ಯಾವಾಗಲೂ ಅದು ಭಾಳ ಇಂಪಾರ್ಟೆಂಟ್. ಸೊ ಇಂಪಾರ್ಟೆಂಟ್ ಸ್ಕಿಲ್ಸ್ ನೀಡೆಡ್ ಫಾರ್ ಎನಿ ಕೆರಿಯರ್. ಯಾವುದೇ ಒಂದು ಕೆರಿಯರ್ಗೆ ಹೋಗ್ಬೇಕಾದ್ರೂ ಬೇಕಾಗೋ ಫಸ್ಟ್ ಫಂಡಮೆಂಟಲ್ ಸ್ಕಿಲ್ಸ್ಗೆ ಕ್ವಾಂಟಿಟೇಟಿವ್ ಸ್ಕಿಲ್ಸ್ ಅಂತ ಕರೀತಾರೆ. ಕ್ವಾಂಟಿಟೇಟಿವ್ ಸ್ಕಿಲ್ಸ್ ಅಂತಂತಂದ್ರೆ ಸ್ಕಿಲ್ಸ್ ಲರ್ನ್ಡ್ ಬೈ ಮ್ಯಾಥಮ್ಯಾಟಿಕಲ್ ಕಾಂಪಿಟೇಷನ್ಸ್. ಮ್ಯಾಥಮ್ಯಾಟಿಕ್ಸ್ ಮೇನ್ ಇಂಪಾರ್ಟೆಂಟ್ ಸ್ಕಿಲ್ಸ್ ಯಾವ್ಯಾವುದು ಅಂತಂತಂದ್ರೆ, ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳಿ. ಪ್ರಾಬ್ಲಮ್ ಸಾಲ್ವಿಂಗ್ ಅಂದ್ರೆ ನೀವು ಎಕ್ಸರ್ಸೈಸ್ ಬುಕ್ ಅಲ್ಲಿ ಕೊಟ್ಟಿರೋ ಲೆಕ್ಕ ಸಾಲ್ವ್ ಮಾಡೋದು ಅಂತಲ್ಲ. ಅದು ಅದರಿಂದ ಶುರುವಾಗಿ ಏನೇ ಒಂದು ವಿಚಾರದಲ್ಲಿ ಇದ್ದಾಗ ನಾವು ಯಾವತ್ತು ಎದುರು ನೋಡದೇ ಇರೋಂಥ ಸಡನ್ ಚಾಲೆಂಜ್ ಬಂದ್ರೆ ಅದನ್ನ ಸಮಸ್ಯೆ ಅಂತೀವಿ. ಆ ಸಮಸ್ಯೆಗೆ ಈಕ್ವಲೆಂಟ್ ಪ್ರಾಬ್ಲಮ್. ಆ ಸಮಸ್ಯೆ ಸಾಲ್ವ್ ಮಾಡ್ಬೇಕಾದ್ರೆ ಬಹಳ ತರ ಸ್ಕಿಲ್ ಬೇಕು. ಇದೇನು ಅಂತ ಅರ್ಥ ಮಾಡ್ಕೋಬೇಕು,
ಈ ಸಮಸ್ಯೆನ ಸಣ್ಣ ಸಣ್ಣಕ್ಕೆ ಬಿಡ್ಸಕ್ ಬರ್ಬೇಕು, ಅದನ್ನ ಪುಟ್ ಸಮಸ್ಯೆ ಮಾಡಬೇಕು. ಆ ಪುಟ್ ಸಮಸ್ಯೆಗೂ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಹಿಡಿದು ಇಡೀ ಸಮಸ್ಯೆ ಬಿಡಿಸ್ಕೊಂಡು ಆ ಚಾಲೆಂಜ್ ಇಂದ ಈಚೆ ಬರೋದು, ಇದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತ. ಅದು ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ಸ್. ಹಾಗೇನೆ ಲಾಜಿಕಲ್ ರೀಸನಿಂಗ್ ಅಂತೇಳಿ, ಯಾವುದೇ ಒಬ್ಬ ಒಂದು ಸೆಂಟ್ರಿ ಕೆಲಸ ಮಾಡೋನು ಯಾವನ್ನಾರು ಒಳಗಡೆ ಬಿಡದ ಬೇಡವಾ ಅಂತ ಅನ್ನೋದಕ್ಕೆ ನಿರ್ಧಾರ ತಗೊಂಡು ಡಿಸಿಷನ್ ತಗೋಬೇಕಾಗತ್ತೆ. ಅದಕ್ಕೆಲ್ಲ ಇವ್ರು ಯಾರು, ಏನು, ಇವ್ರನ್ನ ಬಿಡ್ಬೋದಾ, ಇವ್ರನ್ನ ಬಿಡಕ್ಕೆ ನಂಗೆ ಪರ್ಮಿಷನ್ ಇದೆಯಾ, ಅವ್ರದ್ದೇನು ಐಡೆಂಟಿಟಿ ಕಾರ್ಡ್ ಇದೆ, ಈ ಥರದ್ದೆಲ್ಲ ಯೋಚನೆ ಮಾಡೋದಿದೆಯಲ್ಲ, ಇದೆಲ್ಲ ಲಾಜಿಕಲ್ ರೀಸನಿಂಗ್ ಅಂತ ಹೇಳಿ. ಆ ಲಾಜಿಕಲ್ ರೀಸನಿಂಗ್ ಅನ್ನೋದು ಸಿಂಪಲ್ ಕೆಲಸದಲ್ಲಿ ತುಂಬಾ ದೊಡ್ಡ ದೊಡ್ಡ ಕೆಲಸ ಮಾಡಿ ದೊಡ್ಡದು ಡಿಸೈನ್ ಮಾಡ್ಬೇಕಾದ್ರೆ, ಅಥವಾ ಬೇರೆ ಯಾವುದೋ ಒಂದು ಸೋಷಿಯಲ್ ಸೈನ್ಸ್ ಎಕನಾಮಿಕ್ಸ್ ಸರ್ವೆ ಮಾಡ್ಬೇಕಾದ್ರೆ, ಈ ಥರ ದೊಡ್ಡ ಕೆಲಸ ನೀವು ಬೆಳೀತಾ ಹೋದಂಗೆ ದೊಡ್ಡ ಕೆಲಸ ಮಾಡ್ಬೇಕಾದ್ರೆ ತುಂಬಾ ದೊಡ್ಡ ನಿರ್ಧಾರ ತಗೋಬೇಕಾಗಿ ಬರುತ್ತೆ. ಸೊ ಆ ದೊಡ್ಡ ನಿರ್ಧಾರ ಎಲ್ಲ ತಗೋಬೇಕಾದ್ರೆ ಈ ತರ ತರ್ಕಬದ್ಧವಾದ ಯೋಚನೆ ಮಾಡೋ ಶಕ್ತಿ ಬರ್ಬೇಕು. ಅದು ಲೆಕ್ಕ ಕಲಿಯೋದ್ರಿಂದ, ಲೆಕ್ಕದಲ್ಲಿ ಬರೀ ತರ್ಕನೇ ಉಪಯೋಗಿಸೋದ್ರಿಂದ, ತರ್ಕಬದ್ಧವಾದ ಪ್ರೊಸೀಜರ್ ಉಪಯೋಗಿಸೋದ್ರಿಂದ, ಲೆಕ್ಕ ಮಾಡ್ತಾ ಬಂದ್ರೆ, ಮ್ಯಾಥಮೆಟಿಕ್ಸ್ ಕಲಿತಾ ಬಂದ್ರೆ ಲಾಜಿಕಲ್ ರೀಸನಿಂಗ್ ಅನ್ನೋ ಒಂದು ಶಕ್ತಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಓಕೆ, ಮೂರನೇದು ಏನಪ್ಪಾ ಅಂತಂದ್ರೆ ಅನಲಿಟಿಕಲ್ ಮೈಂಡ್ ಅಂತ ಹೇಳಿ. ಅವಾಗ ಹೇಳಿದ್ನಲ್ಲ, ಏನೇ ಒಂದು ಸಮಸ್ಯೆ ಬಂದ್ರೆ ಅಂತ ದೊಡ್ಡಗಿರುತ್ತದು, ಆದ್ರೆ ಅದನ್ನ ತಡಿಯಪ್ಪ, ಇದು ಇಷ್ಟೊಂದು ಸಮಸ್ಯೆ ಅಂತಂದ್ರೆ ಇದನ್ನ ಸಣ್ಣ ಸಣ್ಣದ್ ಮಾಡೋಣ, ತುಂಡು ಮಾಡು ಅಂತ ಹೇಳಿ ಮಾಡ್ತೀವಲ್ಲ, ಅದನ್ನ ಸಣ್ಣದಾಗೆ ಅದನ್ನ ಬಿಡಿಸ್ತಾ ಕೂತ್ಕೊಳ್ಳೋದು, ಇದು ಅನಲಿಟಿಕಲ್ ಎಬಿಲಿಟಿ ಅಂತ ಹೇಳ್ತೀವಿ. ಸೊ ದೊಡ್ಡ ಲೆಕ್ಕನ ಅದರಲ್ಲಿ ಈ ಪಾರ್ಟ್ ಇದ್ರಲ್ಲಿ ಕೂಡೋದಿದೆ, ಕಳಿಯೋದಿದೆ, ಗುಣಿಸೋದಿದೆ, ಭಾಗಿಸೋದಿದೆ, ಸೊ ಬೇರೆ ಎಲ್ಲ ಇದೆ, ಇದಿಷ್ಟನ್ನು ಫಸ್ಟ್ ಮಾಡೋಣ, ಇದನ್ನ ನೆಕ್ಸ್ಟ್ ಮಾಡೋಣ, ಈ ಥರದ್ದೆಲ್ಲ ಐಡಿಯಾಗಳು ಲೆಕ್ಕ ಮಾಡೋದ್ರಿಂದನೇ ಬರೋದು. ಸೊ ಅನಲಿಟಿಕಲ್ ಎಬಿಲಿಟಿ ಅಂತ ಅನ್ನೋದು, ಅನಲಿಟಿಕಲ್ ಮೈಂಡ್ ಸೆಟ್ ಅಂತ ಅನ್ನೋದು, ಅದು ಈ ಒಂದು ಗಣಿತದ್ದು ಇದರಿಂದನೇ ಬರೋದು. ಅನಲಿಟಿಕಲ್ ಮೈಂಡ್ ಅಂತ ಬರೆಯೋಣ ಸಾಕು. ಮೈಂಡ್ ಸೆಟ್ ಅಂದ್ರೆ ಮನೋಧರ್ಮ, ಮೈಂಡ್ ಇರಲಿ ಸಾಕು. ಇದು ಒಂದು ಇಂಪಾರ್ಟೆಂಟ್ ಲೆಕ್ಕದಿಂದ ಬರೋದು ಸ್ಕಿಲ್. ನೋಡಿ, ಎಲ್ಲಾ ಜೀವನಕ್ಕೆ ಉಪಯೋಗ ಅಂತ ಸ್ಕಿಲ್ಸ್ ಎಲ್ಲ ಲೆಕ್ಕ ಮಾಡೋದ್ರಿಂದ, ಗಣಿತ ಕಲಿಯೋದ್ರಿಂದ ಬರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಹಣಕಾಸು ವ್ಯವಹಾರ, ಮನಿ ಮ್ಯಾಟರ್ಸ್, ಇದಂತೂ ಬಹಳ ಇಂಪಾರ್ಟೆಂಟ್, ದುಡ್ಡಿಂದು. ಸೊ ಇದಿಷ್ಟುನು ದೇ ಹೆಲ್ಪ್ ಇನ್ ಕಾನ್ಫಿಡೆಂಟ್ಲಿ ಪ್ರಿಪೇರ್ ಯುವರ್ ಸೆಲ್ಫ್ to face any challenges including competitive examinations, everything. But ಎಲ್ಲ ಬೋಲ್ಡ್ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹೆಲ್ಪ್ ಇನ್ ಕಾನ್ಫಿಡೆಂಟ್ಲಿ ಫೇಸಿಂಗ್ ಇದನ್ನೆಲ್ಲ ನಾನು ನೋಟ್ಸ್ ತರ ಕಳಿಸ್ತೀನಿ, ಇದನ್ನ ಇಟ್ಕೊಂಡು ಯಾವಾಗ್ಲೂ ಯಾರು ಕೇಳಿದ್ರು ಹೇಳಕ್ ಬರ್ಬೇಕು ನಿಮ್ಗೆ. ಫೇಸಿಂಗ್ ಇದು ಯಾಕೆಂದ್ರೆ ಯಾವ ಪುಸ್ತಕದಲ್ಲೂ ಬರ್ದಿರಲ್ಲ, ಅನ್ಫಾರ್ಚುನೇಟ್ಲಿ. ಎನಿ ಅನ್ಫೋರ್ಸೀನ್ ಅಂಡ್ ಅನ್ನೋನ್ ಅಂದ್ರೆ ಎದುರು ನೋಡ್ತಾ ಇರುವಂತದ್ದು, ಗೊತ್ತಿಲ್ಲದೆ ಇರುವಂತದ್ದು, ಆ ತರ ಚಾಲೆಂಜಸ್ ಬಂದ್ರೆ ಅದನ್ನ ಸಮಸ್ಯೆ ಅಂತ ಕರಿತೀವಿ, ಅದಕ್ಕೆ ಪ್ರಾಬ್ಲಮ್ ಅಂತೀವಿ. ಎನಿ ಅನ್ಫೋರ್ಸೀನ್ ಅನ್ನೋನ್ ಚಾಲೆಂಜಸ್ and take bold decision to successfully face them. ಅದನ್ನ ಎದುರಿಸಬೇಕು. ಹೇಳಿ ತರ ಓಡೋಗಂಗಿಲ್ಲ ಜೀವನದಲ್ಲಿ ಯಾವ ವಿಚಾರಕ್ಕೂ ಅಷ್ಟೇ. ಸೊ ಈ ಎಲ್ಲ ವಿಚಾರದ್ದು ಈ ಇಂಪಾರ್ಟೆಂಟ್ 4 ಸ್ಕಿಲ್ಸ್ ಬರುತ್ತೆ. ಇದಲ್ಲದೆ ಪ್ರಾಕ್ಟಿಕಲ್ ಯೂಸ್, ಡೈರೆಕ್ಟ್ ಪ್ರಾಕ್ಟಿಕಲ್ ಯೂಸ್ ಏನಪ್ಪಾ ಅಂದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಪರ್ಟಿಕ್ಯುಲರ್ಲಿ ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ ಅಪ್ ಟು 10th and 12th ತನಕದ್ದು, ಅದರಲ್ಲೂ 10th ತನಕ ನಾನೊಂದಿಷ್ಟು ಎಷ್ಟು ಪೋರ್ಷನ್ಸ್ ಅಂತ ಹೇಳ್ತೀನಿ ಆಮೇಲೆ. ಅದು ಇಟ್ ಈಸ್ ದಿ ಮೋಸ್ಟ್ ವೈಟಲ್ ಅಂತಂತಂದ್ರೆ ನೋಡಿ, ಏನಾರು ಆಸ್ಪತ್ರೆಗೆ ಹೋದ್ರೆ ವೈಟಲ್ಸ್ ಚೆಕ್ ಮಾಡಿ ಅಂತ ಹೇಳ್ತಾರೆ, BP, ಶುಗರು ಇದೆಲ್ಲ, ಅವೆಲ್ಲ ನೆಟ್ಗಿದ್ರೆ ಹೆಂಗೋ ಬದುಕೋಬಹುದು ಅನ್ನೋ ತರ. ಹಾಗೆ ಈ ನಾಲೆಡ್ಜ್ ಇದ್ರೆ ಬೇರೆ ಏನ್ ನಾಲೆಡ್ಜ್ ಮಾಡ್ಕೋಬಹುದು, ಅದಕ್ಕೆ ವೈಟಲ್ ಅಂತ ಕರಿತೀವಿ. ಸೊ ವೈಟಲ್ ಫೌಂಡೇಶನ್ ನಾಲೆಡ್ಜ್, ವೈಟಲ್ ಫೌಂಡೇಶನ್ ನಾಲೆಡ್ಜ್
ಫೌಂಡೇಶನ್ ನಾಲೆಡ್ಜ್ ಅಂತಂದ್ರೆ ಒಂದು ಬಿಲ್ಡಿಂಗ್ ಕಟ್ಬೇಕಾದ್ರೆ ಫೌಂಡೇಶನ್ ಇದ್ರೆ ಬಿಲ್ಡಿಂಗ್ ಕಟ್ಬೋದು. ಹಾಗೆ ಗಣಿತದ ಫೌಂಡೇಶನ್ ಇದ್ರೇನೆ PUC ಮುಂದೆಲ್ಲ ಹೋಗ್ತಾ ಹೋಗ್ತಾ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಎಕನಾಮಿಕ್ಸು, ಮ್ಯಾನೇಜ್ಮೆಂಟು, ಬಿಸ್ನೆಸ್ಸು, ಯಾವುದೇ ಫೀಲ್ಡಲ್ಲಿ ಹೋಗಿ, ಹಿಸ್ಟ್ರಿ, ಸೋಷಿಯಾಲಜಿ, ಆರ್ಕಿಯಾಲಜಿ, ಎಲ್ಲಿ ಹೋಗಿ ನೀವು ಮುಂದೆ ದೊಡ್ಡದು ಏನು ಓದಬೇಕಾದ್ರೂ ಫಸ್ಟ್ ಫೌಂಡೇಶನ್ ನಾಲೆಡ್ಜು ಜೀವನದಲ್ಲಿ ಕಲಿಬೇಕಾದ್ರೆ 2 ಲ್ಯಾಂಗ್ವೇಜು, ಒಂದು ಇಂಗ್ಲೀಷು ಕನ್ನಡ ಈ ಥರದ್ದು ವಿಚಾರನ ಡಿಸ್ಕ್ರೈಬ್ ಮಾಡೋ ಲ್ಯಾಂಗ್ವೇಜ್ ಒಂದು, ಜೊತೆಗೆ ಕ್ವಾಂಟಿಫೈಯಿಂಗ್ ಅಂತ ಹೇಳ್ತೀವಿ, ಅಂದ್ರೆ ತೂಕಬದ್ಧವಾಗಿ, ಅಂದ್ರೆ ಅಳತೆ ನಿರ್ದಿಷ್ಟವಾಗಿ ಎಷ್ಟು ಅನ್ನೋ ಒಂದು ಉತ್ತರ ಕೊಡೋ ಇಂಪಾರ್ಟೆಂಟ್ ಎಕ್ಸ್ಪ್ಲನೇಷನ್ ಆ ಲ್ಯಾಂಗ್ವೇಜು ಬೇಕು. ಸೊ ದೇರ್ ಈಸ್ ಒನ್ ಡಿಸ್ಕ್ರಿಪ್ಟಿವ್ ಲ್ಯಾಂಗ್ವೇಜ್ ಆಫ್ ದಿ ಕನ್ವೆನ್ಷನಲ್ ಲ್ಯಾಂಗ್ವೇಜ್, ಇಂಗ್ಲಿಷ್, ಕನ್ನಡ ಎಟ್ಸೆಟ್ರಾ. ಒಂದು ಜನರಲ್ ವಿಚಾರನ ಸಂವಹನ ಮಾಡಕ್ ಬೇಕಾಗುವ ಲ್ಯಾಂಗ್ವೇಜ್, ಜೊತೆಗೆ ಕ್ವಾಂಟಿಟೇಟಿವ್ ಲ್ಯಾಂಗ್ವೇಜ್ ಅಂತ ಹೇಳಿ ಎಷ್ಟು ಅನ್ನೋದಕ್ಕೆ ನಿಖರವಾದ ಉತ್ತರ ಕೊಡುವಂತ ಒಂದು ಲ್ಯಾಂಗ್ವೇಜು ಬರಬೇಕು, ಅದು ಮ್ಯಾಥಮ್ಯಾಟಿಕ್ಸ್ ಲ್ಯಾಂಗ್ವೇಜ್. ಸೊ ಅದಕ್ಕೆ ಇದನ್ನ ವೈಂಟ್ರಲ್ ಫೌಂಡೇಶನ್ ನಾಲೆಡ್ಜ್ ಅಂತ ಹೇಳ್ತೀವಿ. ಪ್ರಾಕ್ಟಿಕಲ್ ಆಗಿ ಏನಪ್ಪಾ ಅಂತಂತಂದ್ರೆ ದಿಸ್ ನಾಲೆಡ್ಜ್ ವಿಲ್ ಹೆಲ್ಪ್ ಯು ಟು ಎಕ್ಸೆಲ್ ಅಂದ್ರೆ ತುಂಬಾ ಚೆನ್ನಾಗಿ ನೀವು ಪರ್ಫಾರ್ಮ್ ಮಾಡ್ಬೋದು, ಸಕ್ಸೀಡ್ ಮಾಡ್ಬೋದು ಅಂತ ಹೇಳಿ. ಯಾತ್ರಲ್ಲಿ ಯು ಕ್ಯಾನ್ ಎಕ್ಸೆಲ್ ಇನ್ ಹೈಯರ್ ಎಜುಕೇಶನ್. ಇವತ್ತಿನ ದಿವಸ ಏನು ಎಲ್ಲರೂ ಹೈಯರ್ ಎಜುಕೇಶನ್ ಮಿನಿಮಮ್ ಹೋಗ್ತಾ ಇರ್ಬೋದು, ಬಟ್ ಸಕ್ಸಸ್ಫುಲ್ ಹೈಯರ್ ಎಜುಕೇಶನ್ ಇನ್ ಗುಡ್ ಇನ್ಸ್ಟಿಟ್ಯೂಷನ್ಸ್ ಆಗಬೇಕು. ಅದಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಪಾಸ್ ಮಾಡಿ ಒಳ್ಳೆ ಇನ್ಸ್ಟಿಟ್ಯೂಷನ್, ಒಳ್ಳೆ ಕೋರ್ಸಿಗೆ ಸೇರಬೇಕು. ಆ ಹೈಯರ್ ಎಜುಕೇಶನ್ ಎಸ್ಪೆಷಲಿ ಇದನ್ನ ಸ್ಟೆಮ್ ಅಂತ ಹೇಳ್ಬಿಟ್ಟು STEMM ಅಂತ ಹೇಳಿ ಇದ್ರಲ್ಲಿ ಎಲ್ಲಾ ಸಬ್ಜೆಕ್ಟ್ಸು ಸೇರ್ಕೊಳ್ಳುತ್ತೆ. ಸ್ಟೆಮ್ ಕೋರ್ಸಸ್ ಏನಪ್ಪಾ ಸ್ಟೆಮ್ ಕೋರ್ಸಸ್ ಅಂತಂತಂದ್ರೆ, ಎಸ್ ಅಂದ್ರೆ ಸೈನ್ಸು, T ಅಂದ್ರೆ ಟೆಕ್ನಾಲಜಿ, ಅಪ್ಲಿಕೇಶನ್ ಆಫ್ ಸೈನ್ಸ್ ಫಾರ್ ರಿಯಲ್ ಲೈಫ್ ಪ್ರಾಬ್ಲಮ್ ಸಾಲ್ವಿಂಗು ಟೆಕ್ನಾಲಜಿ ಅಂತ. ಓಕೆ, ಇಂಜಿನಿಯರಿಂಗ್ ಅಂತಂತಂದ್ರೆ ಪ್ಲಾನಿಂಗು, ಡಿಸೈನಿಂಗು, ಎಕ್ಸಿಕ್ಯೂಟಿಂಗು, ಇದೆಲ್ಲ ಅದು ಇಂಜಿನಿಯರಿಂಗು. ಆಯ್ತಾ? ಆಮೇಲೆ ಮೆಡಿಸಿನ್ ಅಂತಂದ್ರೆ ಲೈಫ್ ಸೈನ್ಸಸ್ ಆಯ್ತು. ಆಮೇಲೆ ಎಂಟೈರ್ ಸೋಷಿಯಲ್ ಡೆವಲಪ್ಮೆಂಟ್ ಎಲ್ಲ ಬಿಸ್ನೆಸ್, ಏನನ್ನೇ ಒಂದು ಜನರಲ್ ಆಗಿ ನಾವು ಮ್ಯಾನೇಜ್ ಮಾಡಬೇಕು ಅಂತಂತಂದ್ರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಬರಬೇಕು. ಆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ಎಲ್ಲಾ ಸೋಷಿಯಲ್ ಸೈನ್ಸಸ್, ಸ್ಟ್ಯಾಟಿಸ್ಟಿಕ್ಸ್, ಎಕನಾಮಿಕ್ಸ್, ಸೋಷಿಯಾಲಜಿ, ಹಿಸ್ಟ್ರಿ ತುಂಬಾ ಚೆನ್ನಾಗಿ ಗೊತ್ತಿರ್ಬೇಕು. ಮುಂಚೆ ಏನಾಗಿತ್ತು, ಈಗ ಏನಾಗ್ತಾ ಇದೆ, ಅವತ್ತೇನ್ ಮಾಡಿದಾಗ ಏನ್ ಕೆಟ್ಟೋಗಿತ್ತು ಮಾಡಿದ್ದು ಎಲ್ಲ ಹಿಸ್ಟ್ರಿ ಅಂದ್ರೆ ಮ್ಯಾಥ್ಸ್ ಬೇಡ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ಹಿಸ್ಟ್ರಿ ಆಸ್ ಅ ಕಾನ್ಸೆಪ್ಟ್ ಜನರಲ್ ನಾಲೆಡ್ಜ್ ಬೇಕು. ಅಂದ್ರೆ ಮ್ಯಾಥಮೆಟಿಕ್ಸ್ ಕಲ್ತ್ರೆ ಏನಪ್ಪಾ ಅಂದ್ರೆ ಹಿಸ್ಟ್ರಿಯಿಂದ ಒಂದಿಷ್ಟು ಇನ್ಫಾರ್ಮೇಶನ್, ಸೋಷಿಯಾಲಜಿಯಿಂದ ಒಂದಿಷ್ಟು ಇನ್ಫಾರ್ಮೇಶನ್, ಎಕನಾಮಿಕ್ಸ್ ಇಂದ ಇನ್ಫಾರ್ಮೇಶನ್, ಅವನ್ನೆಲ್ಲ ಡೇಟಾ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಇನ್ಪುಟ್ ಡೇಟಾ ತರ ತಗೊಂಡು ಅವನ್ನೆಲ್ಲ ಅನಲೈಸ್ ಮಾಡಿ ಡಿಸಿಷನ್ ತಗೊಳ್ಳೋದಕ್ಕೆ ಗಣಿತ ಕಲ್ತ್ರೆ ಮಾತ್ರ ಆ ಒಂದು ಮೈಂಡ್ ಸೆಟ್ ಬರಕ್ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಪರ್ಟಿಕ್ಯುಲರ್ಲಿ 10th ಸ್ಟ್ಯಾಂಡರ್ಡ್ ತನಕ ಪ್ಲಸ್ 12th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಓದಿದ್ರೆ ಅಷ್ಟು ಸೇರಿ ಅದು ವೈಟಲ್ ಫೌಂಡೇಶನ್ ನಾಲೆಡ್ಜ್ ಟು ಎಕ್ಸೆಲ್ ಇನ್ ಹೈಯರ್ ಎಜುಕೇಶನ್, ಎಸ್ಪೆಷಲಿ ಇನ್ ಸ್ಟೆಮ್ ಕೋರ್ಸಸ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆನ್ಸರ್ ಫಾರ್ ವೈ ಯು ಶುಡ್ ಲರ್ನ್ ಮ್ಯಾಥಮ್ಯಾಟಿಕ್ಸ್ ಅಂತೇಳಿ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪಾ, ಇಷ್ಟೆಲ್ಲ ಸರಿಯೇ, ಈ ಸಬ್ಜೆಕ್ಟ್ ಹೆಂಗ್ ಕಲಿಯೋದು ಅಂತ ಹೇಳ್ಬಿಟ್ಟು. ಸೊ ಹೌ ಟು ಲರ್ನ್ ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳಿ, ಹೌ ಟು ಲರ್ನ್ ಮ್ಯಾಥಮ್ಯಾಟಿಕ್ಸ್, ಹೌ ಟು ಲರ್ನ್ ಮ್ಯಾಥಮ್ಯಾಟಿಕ್ಸ್, ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಹೌ ಟು ಲರ್ನ್ ಅಂತ ಅನ್ನೋದಕ್ಕೆ ಬಹಳ ಇಂಪಾರ್ಟೆಂಟ್ ಒಂದು ಅಪ್ರೋಚ್ ಇದೆ. ಅಂದ್ರೆ ಒಂದು ಭಾಷೆನ ನೀವು ಕರೆಕ್ಟಾಗಿ ಕಲಿಯಕ್ಕೆ ಉಪಯೋಗಿಸ್ಬೇಕಾದ್ರೆ ಆಲ್ಫಾಬೆಟ್ಸ್ನ ಸೇರಿಸಿ ವರ್ಡ್ಸ್ ಮಾಡೋದು, ವರ್ಡ್ಸ್ ಸೇರಿಸ್ಬಿಟ್ಟು ಗ್ರಾಮರ್ ಪ್ರಕಾರ ಸೆಂಟೆನ್ಸ್ ಎಲ್ಲ ಮಾಡಿದ್ರೆ ಮನ್ಸಲ್ಲಿ ಏನ್ ಅನ್ಕೊಂಡಿದ್ದೀರೋ ಅದನ್ನ ಕನ್ವೆ ಮಾಡೋದಕ್ಕಾಗತ್ತೆ, ಒಬ್ರಿಗೆ ಇನ್ನೊಬ್ರಿಗೆ ತಿಳ್ಸಕ್ಕಾಗತ್ತೆ. ಹಾಗೆ ಎಷ್ಟು ಅಂತ ಹೇಳ್ಬೇಕಾದ್ರೆ ಆ ಎಷ್ಟು ಅಂತ ಹೇಳೋದಕ್ಕೂ ಕೆಲವು ಫಂಡಮೆಂಟಲ್ ಆಲ್ಫಾಬೆಟ್ ತರ ಕೆಲವು ಟೂಲ್ಸ್ ಬೇಕು, ಕೆಲವು ವಸ್ತು ಬೇಕು. ಆ ತರ ಈಗ ನೀವು ಆಲ್ಫಾಬೆಟ್ ಇಂದ ನೀವು ವರ್ಡ್ಗೆ ಎಲ್ಲ ಕನ್ವರ್ಟ್ ಮಾಡ್ಬೇಕಾದ್ರೆ ಸ್ಪೆಲ್ಲಿಂಗು
ಈ ತರ ಸೇರಿಸೋದು, ಕನ್ನಡದಲ್ಲಿ ಆದ್ರೆ ಕಾ ಗುಣಿತ ಇದೆಲ್ಲ ಕಲಿಯೋದು, ಒತ್ತಕ್ಷರ ಎಲ್ಲ ಕಲಿಯೋದು ಎಲ್ಲ ಮಾಡಿದ್ರೆ ಒಂದು ಪದ ಬರೆಯಕ್ಕೆ ಬರುತ್ತೆ. ಪದಗಳನ್ನೆಲ್ಲ ಸೇರಿಸಿದ್ರೆ ಒಂದು ವಾಕ್ಯ ಆಗಿ ಒಂದು ವಿಚಾರನ ತಿಳಿಸೋದಕ್ಕೆ ಆಗತ್ತೆ. ಹಾಗೇನೆ ಇದರಲ್ಲೂ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಇದೆ. ಒಂದು ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ಅಂತ, ಗಣಿತದ ವಸ್ತುಗಳು ಅಂತ ಹೇಳಿ, ಅವು ಇನ್ಪುಟ್ ಆಲ್ಫಾಬೆಟ್ ತರ. ಮ್ಯಾಥಮ್ಯಾಟಿಕಲ್ ಆಪರೇಷನ್ ಅಂತ ಅಂದ್ರೆ ವರ್ಡ್ಸ್ ಸೆಂಟೆನ್ಸ್ ಎಲ್ಲ ಕ್ರಿಯೇಟ್ ಮಾಡೋದು ಲ್ಯಾಂಗ್ವೇಜ್ ಆಪರೇಷನ್ ಇದ್ದಂಗೆನೆ ಮ್ಯಾಥಮ್ಯಾಟಿಕ್ಸ್ ನಲ್ಲಿ ಗಣಿತದ ವಸ್ತುಗಳ ಮೇಲೆ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್, ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು, ಪವರ್ಸ್ ರೈಸ್ ಮಾಡೋದು, ವರ್ಗಮೂಲ ಕಂಡುಹಿಡಿಯೋದು, ಮುಂದೆ ಇನ್ನು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ನಲ್ಲಿ ರೇಷಿಯೋಸ್ ಕಂಡುಹಿಡಿಯೋದು, ಪ್ರಪೋರ್ಷನ್ ಕಂಡುಹಿಡಿಯೋದು, ಪರ್ಸೆಂಟೇಜ್ ಕಂಡುಹಿಡಿಯೋದು, ಫಂಕ್ಷನ್ ಅಂತ ಬರುತ್ತೆ, ಅದ್ರಲ್ಲಿ ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್, ಇವನ್ನೆಲ್ಲ ಮ್ಯಾಥಮ್ಯಾಟಿಕಲ್ ಆಪರೇಷನ್ ಅಂದ್ರೆ ಗಣಿತ ಕಾರ್ಯಾಚರಣೆ ಅಂತ ಕರಿತೀವಿ. ಸೊ ಮ್ಯಾಥಮ್ಯಾಟಿಕ್ಸ್ ಹೆಂಗ್ ಕಲಿಬೇಕಪ್ಪ ಅಂತಂದ್ರೆ, it should be learned. So mathematics should be learned, as ಬೇಸಿಕಲಿ ಏನಪ್ಪಾ ಅಂತಂತಂದ್ರೆ, ಮುಖ್ಯವಾಗಿ ಅನ್ನೋದಕ್ಕೋಸ್ಕರ ಏನ್ ಮಾಡೋಣ ಅಂತಂತಂದ್ರೆ, ಪ್ರೈಮರಿಲಿ ಅಂದ್ರೆ ಮುಖ್ಯವಾಗಿ ಶುಡ್ ಬಿ ಲರ್ನ್ಡ್ ಪ್ರೈಮರಿಲಿ ಆಸ್ mathematical operations on mathematical ಆಬ್ಜೆಕ್ಟ್ಸ್. ನೋಡಿ, ಎರಡು ಇಂಪಾರ್ಟೆಂಟ್ ಟರ್ಮ್ನ ಉಪಯೋಗಿಸ್ತಾ ಇದ್ದೀನಿ. ಆಕ್ಚುಯಲ್ ಲೆಕ್ಕ ಎಲ್ಲ ಶುರು ಮಾಡಿದಾಗ ಯಾವ ಆಬ್ಜೆಕ್ಟ್ ಮಾಡ್ತಾ ಇದ್ದೀವಿ, ಇದ್ರ ಮೇಲೆ ಏನು ಆಪರೇಷನ್ ಮಾಡ್ತೀವಿ, ಹೇಗೆ ಮಾಡೋದು, ಇದನ್ನೆಲ್ಲ ಹೇಳ್ತೀನಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಇದಿಷ್ಟಲ್ಲದೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಬರೀ ಇಷ್ಟು ಕಲ್ತ್ಬಿಟ್ರೆ ಸುಮ್ಮನೆ ಬರೀ ಭಾಷೆ ಕಲ್ತ್ಬಿಟ್ರೆ ಆಗೋದಿಲ್ವಲ್ಲ. ಒಬ್ರ ಜೊತೆ ಸರಿಯಾಗಿ ಕಮ್ಯುನಿಕೇಟ್ ಮಾಡೋದು ಬರಬೇಕು, ಕಮ್ಯುನಿಕೇಶನ್ ಸ್ಕಿಲ್ಸ್ ಬರಬೇಕು, ಅಪ್ಲೈ ಮಾಡೋದು ಬರಬೇಕು, ಕಲ್ತಿರೋ ಭಾಷೆನ ನಾವು ಉಪಯೋಗಿಸಕ್ಕೆ ಬಳಕೆ ಮಾಡೋದು ಬರಬೇಕು. ಸೊ ಇದಿಷ್ಟು ಕಲ್ತಾದ್ಮೇಲೆ ಏನ್ ಮಾಡ್ಬೇಕೆ? ಓಕೆ, so should be learned primarily as mathematical operations and mathematical objects and their application. ಅಂದ್ರೆ ಅದನ್ನ ಬಳಸೋದಕ್ಕೆ ಉಪಯೋಗಿಸೋದನ್ನ ಕಲಿಬೇಕು. ಅಂದ್ರೆ ಅಪ್ಲಿಕೇಶನ್ ಟು, ಇಲ್ಲಿ ನೋಡಿ, ಮ್ಯಾಥಮೆಟಿಕ್ಸ್ ಮೇನ್ ಕ್ವಾಂಟಿಟಿ ಅಂತಂತಂದ್ರೆ ಏನು, ಎನಿ ಮೆಜರಬಲ್ ಪ್ರಾಪರ್ಟಿ ಅಂತ ಬಂತು. ಸೊ ಫಸ್ಟ್ ಸ್ಕಿಲ್ಸ್ ಬೇಕಾಗಿರೋದು ಟು ಮೆಜರ್ ಮಾಡಿದ್ರೆ ಒಂದು ಫಾರ್ಮುಲಾ ಏರಿಯಾಗೆ, ಏರಿಯಾ ಆಫ್ ಎ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತಂತಂದ್ರೆ ಇಟ್ ಈಸ್ ಕಾಲ್ಡ್ ಅ ಮ್ಯಾಥಮ್ಯಾಟಿಕಲ್ ಮಾಡೆಲ್. ಇದೊಂಥರ ಗಣಿತದ ಮಾದರಿ. ಏನಕ್ಕೆ ಉಪಯೋಗಿಸ್ತೀವಿ ಅಂತಂತಂದ್ರೆ, ಒಂದು ತ್ರಿಭುಜದ ಏರಿಯಾ ಕಂಡುಹಿಡಿಯಕ್ಕೆ ಉಪಯೋಗಿಸ್ತೀವಿ ಅಂತ ಹೇಳ್ಬಿಟ್ಟು, ಅದು ಆ ಮೆಜರ್ಮೆಂಟ್ ಇಂದ ಒಂದು ಟ್ರಯಾಂಗಲ್ ನ ಹೆಂಗ್ ಮೆಜರ್ ಮಾಡೋದು, ಸೈಡ್ಸ್ ಮೆಜರ್ ಮಾಡೋದು, ಆಂಗಲ್ ಮೆಜರ್ ಮಾಡೋದೆಲ್ಲ ಬರುತ್ತೆ. ಆ ಥರ ಟ್ರಯಾಂಗಲ್ಸ್ ಒಂದು ಎಕ್ಸಾಂಪಲ್ ಕೊಟ್ಟೆ. ಪ್ರಪಂಚದಲ್ಲಿರೋ ಎಲ್ಲ ಪ್ರಾಪರ್ಟೀಸು, ಶೇಪ್ಸು ಎಲ್ಲಾದ್ರದ್ದು ಸೊ ಮೆಜರ್, ಮಾಡೆಲ್ ಅಂತಂದ್ರೆ ಮ್ಯಾಥಮ್ಯಾಟಿಕಲ್ ಮಾಡೆಲ್ ಅಂತ ಬರುತ್ತೆ. ಮಾಡೆಲ್ ಅಂಡ್ ಅನಲೈಸ್ ಅಂದ್ರೆ ಇದನ್ನು ಉಪಯೋಗಿಸ್ಕೊಂಡು ಏನು ಎತ್ತ ಅಂತೆಲ್ಲ ಹೇಳಿ ಒಂದು ವಿಚಾರಕ್ಕೆ ಬರೋದು, ಒಂದು ನಿರ್ದಿಷ್ಟವಾದ ನಿರ್ಧಾರಕ್ಕೆ ಬರೋದು. ಅನಲೈಸ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್. ಅಪ್ಲಿಕೇಶನ್ ಏನಕ್ಕೆ? ಉದ್ಧಾರಕ್ಕೆ ಅಂತ ಹೇಳ್ಬೋದು. ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಬಹಳ ಇಂಪಾರ್ಟೆಂಟ್. ಸೊ ನಾವು ಏನ್ ಕಲಿಬೇಕು? ಬೇಸಿಕ್ ರೂಲ್ಸ್ ಆಫ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್, ಹೌ ಟು ಆಪರೇಟ್ ದೆಮ್ ಆನ್ ಡಿಫರೆಂಟ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್. ಅಂದ್ರೆ ಮ್ಯಾಥಮ್ಯಾಟಿಕಲ್ ಕಾರ್ಯಾಚರಣೆಗಳು ಏನು, ಅದಕ್ಕೆ ಏನೇನು ಪ್ರಿನ್ಸಿಪಲ್ಸು, ರೂಲ್ಸು, ಅದನ್ನ ಹೆಂಗೆ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ಮೇಲೆ ಅಪ್ಲೈ ಮಾಡಬೇಕು ಅಂತಂದ್ರೆ. ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ ಗಣಿತದ ವಸ್ತುಗಳು ಅಂದ್ರೆ ಫಸ್ಟ್ ನಂಬರ್ ಬೇಕಾಷ್ಟು ಟೈಪ್ ಬರುತ್ತೆ. ನಂಬರ್ ಚಾಪ್ಟರ್ ನಾಳೆಯಿಂದ ಶುರು ಮಾಡ್ತೀನಿ. ಸೊ ಅಬ್ಸ್ಟ್ರಾಕ್ಟ್ ನಂಬರ್, ಕಾನ್ಕ್ರೀಟ್ ನಂಬರ್, ಕಾಂಪೌಂಡ್ ನಂಬರ್, ಫ್ರಾಕ್ಷನ್ಸ್, ಆಮೇಲೆ ಡೆಸಿಮಲ್ ಫ್ರಾಕ್ಷನ್ಸ್, ಹಿಂಗೆ ಉದ್ದಕ್ಕೆ ಹೋಗ್ತಾ ಹೋಗ್ತಾ ಅರಿಥಮೆಟಿಕ್ ಎಕ್ಸ್ಪ್ರೆಷನ್, ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್, ಇವೆಲ್ಲ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್. ಅದ್ರ ಮೇಲೆ ಆಪರೇಷನ್ಸ್ ಅಂದ್ರೆ ಕೂಡೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಅದಲ್ಲದೆ
ರಿಪೀಟೆಡ್ ಮಲ್ಟಿಪ್ಲಿಕೇಶನ್ ಬೈ ದಿ ಸೇಮ್ ನಂಬರ್ ಅಂತಂತಂದ್ರೆ ಅದನ್ನ ಇನ್ವಲ್ಯೂಷನ್ ಅಂತ ಹೇಳ್ತೀವಿ. ಇನ್ನೊಂದು ಎವಲ್ಯೂಷನ್ ಅಂತಂದ್ರೆ ರೂಟ್ ಆಫ್ ದಿ ಪವರ್ ಕಂಡುಹಿಡಿಯೋದು. ಇದೆಲ್ಲ ಇದಿಷ್ಟು ಸೇರಿ ಬೇಸಿಕ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಅಂತ ಹೇಳ್ತೀವಿ. ಸೊ ಅದನ್ನೆಲ್ಲ ಹೆಂಗ್ ಮಾಡೋದು ಅಂತ ಕಲ್ತಾದ್ಮೇಲೆ ಹೆಂಗೆ ಅಪ್ಲೈ ಮಾಡೋದು, ಏನೇನು ಸಿಚುಯೇಷನ್ ಬಂದ್ರೆ. ಅಪ್ಲಿಕೇಶನ್ ಅಂತ ಬಂದ ತಕ್ಷಣ ಸಿಂಪಲ್ ಒಂದು ಅಂಗಡಿಗೆ ಹೋಗ್ಬಿಟ್ಟು ಬಾ ಅಂತ ಹೇಳಿ ನಿಮ್ಮ ಕೈಲಿ 500 ರೂಪಾಯಿ ಕೊಟ್ಟು 1/4 kg ಕಾಫಿ ಪುಡಿ, ಅರ್ಧ kg ಸಕ್ಕರೆ ಅಂತೆಲ್ಲ ಒಂದು 28 ಐಟಮ್ ಕೊಟ್ಟು ಅದ್ರ ರೇಟ್ಸ್ ಇಷ್ಟು ಅಂತೆಲ್ಲ ಹೇಳಿದ್ರೆ ದುಡ್ಡು ಎಷ್ಟು ವಾಪಸ್ ಬಂತು ಅಂತ ಲೆಕ್ಕ ಕೊಡಕ್ ಬರಬೇಕು ಅಂತಂದ್ರೆ ಒಂದು ಸಿಂಪಲ್ ಅಪ್ಲಿಕೇಶನ್ ಆಯ್ತು. ಆ ಥರ ದೊಡ್ಡ ದೊಡ್ಡ ಅಪ್ಲಿಕೇಶನ್ಸ್ ಬರುತ್ತೆ. ಒಂದು ಬಿಲ್ಡಿಂಗ್ ಕಟ್ಟೋದಿರ್ಬೋದು, ಒಂದು ಏನೋ ಹೊಸ ಥರ ಡಿಸೈನ್ ಮಾಡೋದು ಇರ್ಬೋದು, ಈಗಿನ ಕಾಲದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಲಾಜಿಕ್ ಬರೆಯೋದಿರ್ಬೋದು. ಎಲ್ಲದಕ್ಕೂ ಫಸ್ಟು ಈ ಮ್ಯಾಥಮ್ಯಾಟಿಕ್ಸ್ದು ಬೇಸಿಕ್ ಆಪರೇಷನ್ಸ್ ಆನ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ಅಂಡ್ ಹೌ ಟು ಅಪ್ಲೈ ದೆಮ್ ಟು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದನ್ನು ಕಲಿತೀವಿ. ಸೊ ಬೇಸಿಕಲಿ ಏನಪ್ಪ ಅಂತಂತಂದ್ರೆ 2 ಸ್ಟೆಪ್ಗಳು ಅಂತ ಏನಪ್ಪ ಅಂದ್ರೆ, ಸೊ ಫಸ್ಟು ವಾಟ್, ವೈ ಅಂಡ್ ಹೌ. ವಾಟ್, ವೈ and how of different mathematical objects. ಇದನ್ನು ಫಸ್ಟ್ ಕಲ್ತ್ಕೋಬೇಕು. ಇದೆಲ್ಲ ನಾಲೆಡ್ಜ್. ಡಿಫರೆಂಟ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್. ಡಿಫರೆಂಟ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ಇದೇನಪ್ಪ ಅಂತಂದ್ರೆ ಇದು ಮೋರ್ ಆಫ್ ವಾಟ್ ಅಂಡ್ ವೈ. ಅಂದ್ರೆ ಇದೇನು ಆಬ್ಜೆಕ್ಟು, ಈ ಆಬ್ಜೆಕ್ಟ್ ಯಾಕೆ ಬೇಕು, ಈ ವಸ್ತು, ಗಣಿತ ವಸ್ತು ನಂಬರ್ ಅಂತಂದ್ರೆ ಏನು, ನಂಬರ್ ಯಾಕೆ ಬೇಕು, ನಂಬರ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು, ಆ ನಂಬರ್ ಕನ್ಸ್ಟ್ರಕ್ಟ್ ಮಾಡಕ್ ಬಂದ್ಮೇಲೆ ನಂಬರ್ ಮೇಲೆ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ನ ಹೆಂಗೆ ಮಾಡಬೇಕು ಹಾಗೆ. ಸೊ ಅದು ಫಸ್ಟ್ ಡಿಫರೆಂಟ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್. ಸೆಕೆಂಡು ಡಿಫರೆಂಟ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್. ಕೂಡೋದು ಅಂದ್ರೇನು, ಕಳೆಯೋದು ಅಂದ್ರೇನು, ಕೂಡೋದು ಹೇಗೆ, ಕಳೆಯೋದು ಹೇಗೆ, ಗುಣಿಸೋದು ಹೇಗೆ. ಇದು ನಾನು ಹೇಳಿದಾಗ ಏನು ಗೊತ್ತಿದೆಯಲ್ಲ ಸರ್, ಸಿಂಪಲ್ ಅಂತ ಅನ್ಸುತ್ತೆ. ಲೆಕ್ಕ ಮಾಡಿದಾಗ ತೋರಿಸ್ತೀನಿ. ಅದ್ರದ್ದೆಲ್ಲ ಇಂಪಾರ್ಟೆಂಟ್ ಫಂಡಮೆಂಟಲ್ ರೂಲ್ಸ್ ಇದೆ. ಆ ರೂಲ್ಸ್ ಎಲ್ಲ ಏನು, ಸೊ ದಟ್ ಯಾವತ್ತು ಯಾವುದೋ ನೀವು ಒಂದು ಸಿಂಪಲ್ ಅಂಕಿ ಗುಣಿಸೋದಕ್ಕೂ, ಒಂದು ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಗುಣಿಸೋದಕ್ಕೂ, ಒಂದು ಫ್ರಾಕ್ಷನ್ ಗುಣಿಸೋದಕ್ಕೂ, ನಾಳೆ ಫಂಕ್ಷನ್ಸ್ ಬರುತ್ತೆ ಫಂಕ್ಷನ್ಸ್ ಗುಣಿಸೋದಕ್ಕೆ, ಎಲ್ಲದಕ್ಕೂ ರೂಲ್ಸ್ ಒಂದೇ ಇರುತ್ತೆ. ಆ ರೂಲ್ಸ್ ಏನು ಅನ್ನೋದನ್ನ ಇಲ್ಲಿಂದ ನಂಬರಿಂದ ತಿಳ್ಕೊಂಡು ಹೋಗ್ಬೇಕು. ಡಿಫರೆಂಟ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್. ಇಲ್ಲಿ ಮೋರ್ ಆಫ್ ಹೌ ಅಂದ್ರೆ ಪ್ರೊಸೀಜರ್ ಜಾಸ್ತಿ ಇದೆ. ಸೊ ಇದಕ್ಕೆ ಬೇಸಿಕ್ ನಾಲೆಡ್ಜ್ ಅಂತ ಹೇಳ್ತೀವಿ. ಅಂದ್ರೆ ವಾಟ್, ವೈ ಅನ್ನೋದಕ್ಕೆ ಅಂದ್ರೆ ಕಾನ್ಸೆಪ್ಚುಯಲ್ ನಾಲೆಡ್ಜ್ ಅಂತ ಹೇಳ್ಬಿಟ್ಟು, ಇದಕ್ಕೆ ಪ್ರೊಸೀಜರಲ್ ನಾಲೆಡ್ಜ್ ಅಂತ ಹೇಳಿ. ಮೋರ್ ಆಫ್ ಹೌ, ಅಲ್ಲಿ ವಾಟ್ ಅಂಡ್ ವೈ ಇದ್ರೆ ಇದು. ಅಂದ್ರೆ ಆಪರೇಷನ್ಸ್ ನಲ್ಲಿ ಹೇಗ್ ಮಾಡೋದು ಅನ್ನೋದೇ ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಬಂದೆ. ಆಡಿಂಗ್ ದಿ ಪೇಜ್ ಎಲ್ಲಪ್ಪ, ಆಡ್ ಪೇಜ್ ಆಫ್ಟರ್ ಕರೆಂಟ್ ಟೆಂಪ್ಲೇಟ್. ಓಕೆ, ಸೊ ಮೋರ್ ಆಫ್ ಹೌ ಅಂತ ಹೇಳಿ. ಓಕೆ, ದೆನ್ ಇದ್ರ ಜೊತೆಗೆ ಹೆಂಗ್ ಕಲ್ತ್ಕೋಬೇಕು, ಇನ್ನೇನ್ ಕಲ್ತ್ಕೋಬೇಕಾಗತ್ತೆ ಅಂತಂತಂದ್ರೆ, ಫಸ್ಟ್ ವಾಟ್, ವೈ, ಹೌ ಆಫ್ ದೀಸ್ ಟು. ಸೆಕೆಂಡ್ ಏನಪ್ಪಾ ಅಂತಂದ್ರೆ ಮ್ಯಾಥಮ್ಯಾಟಿಕಲ್ ಕಾಂಪ್ಯುಟೇಷನ್ ಅಂತ ಕರಿತೀವಿ. ಅದರಲ್ಲಿ ಸ್ಕಿಲ್ ಬರಬೇಕು. ಬಿಲ್ಡಿಂಗ್ ಸೌಂಡ್ ಸ್ಕಿಲ್ಸ್. ಯಾಕೆಂದ್ರೆ ಫಸ್ಟ್ ನಾ ಲೆಕ್ಕ ಅಂತಂದ್ರೆ ಏನ್ ಮಾಡ್ಬೇಕು, ಓದೋದೇನು ಅಂತೆಲ್ಲ ಗೊತ್ತಾಗ್ಬೇಕು. ಫಸ್ಟ್ ಸೌಂಡ್ ಸ್ಕಿಲ್ಸ್ ಇನ್ ಮ್ಯಾಥಮ್ಯಾಟಿಕಲ್ ಕಾಂಪ್ಯುಟೇಷನ್. ಗಣಿತ ಪ್ರಕ್ರಿಯೆ ಅಂತ ಕರೆಯೋಣ ಬೇಕಾದ್ರೆ, ಗಣಿತ ಲೆಕ್ಕಾಚಾರ ಅಂತ ಸಿಂಪಲ್ ಆಗಿ ಹೇಳ್ಬೋದು. ಮ್ಯಾಥಮ್ಯಾಟಿಕಲ್ ಕಾಂಪ್ಯುಟೇಷನ್, ಮ್ಯಾಥಮ್ಯಾಟಿಕಲ್ ಕಾಂಪ್ಯುಟೇಷನ್. ಈ ಮ್ಯಾಥಮ್ಯಾಟಿಕಲ್ ಕಾಂಪ್ಯುಟೇಷನ್ ಅಂತಂದ್ರೆ ಏನಪ್ಪಾ ಅಂತಂತಂದ್ರೆ ಸ್ಟೆಪ್ ಬೈ ಸ್ಟೆಪ್. ಈ ಲೆಕ್ಕದಲ್ಲಿ ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು, ಯಾಕಂತಂದ್ರೆ ಎಲ್ಲ ಗಣಿತ ಅಂದ್ರೆ ಸಮಸ್ಯೆ ಬಿಡಿಸೋದು ಅಂದ್ರೆ ಸಣ್ಣ ಸಣ್ಣ ಸ್ಟೆಪ್ಸ್ ಮಾಡ್ಕೊಂಡು ಹೋಗೋದೇ ಇಂಪಾರ್ಟೆಂಟ್. ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್, ವಿಧಾನ, ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಆಫ್ ಅಪ್ಲೈಯಿಂಗ್
ಅಪ್ಲೈಯಿಂಗ್ ರೂಲ್ಸ್ ಆಫ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್. ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಹೆಂಗ್ ಮಾಡಬೇಕು ಅನ್ನೋದಕ್ಕೆ ರೂಲ್ಸ್ ಇರುತ್ತೆ. ಆ ರೂಲ್ಸ್ನ ಅಪ್ಲೈ ಮಾಡಬೇಕು. ರೂಲ್ಸ್ ಆಫ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್, ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಆನ್, ಯಾವ್ದ್ರ ಮೇಲೆ ಮಾಡಬೇಕು ಅಂತಂದ್ರೆ ಏನಾದ್ರು ವಸ್ತು ಕೊಡ್ಬೇಕಲ್ಲ ನಿಮ್ಗೆ, ಅದಕ್ಕೆ ಇನ್ಪುಟ್ ಅಂತ ಕರಿತೀವಿ. ಆನ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ಆಸ್ ಇನ್ಪುಟ್ಸ್, ಆನ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ಆಸ್ ಇನ್ಪುಟ್ಸ್. ನಿಮ್ ಕೈಗೆ ಏನ್ ಕೊಟ್ಟಿದ್ದಾರೆ ಅನ್ನೋದು ಅದು ಇನ್ಪುಟ್ಸ್ ಅಂತ. ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ಆಸ್ ಇನ್ಪುಟ್ಸ್. ಇನ್ಪುಟ್ಸ್ ಅಂತಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ನೀವು ಹೋದ ತಕ್ಷಣ ಏನಾದ್ರು ಮೆಜರ್ಮೆಂಟ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಕೊಡ್ತಾರಲ್ಲ, ಅದು ಇನ್ಪುಟ್. ಹೋಗಿ ನೀವು ಕೆಲಸ ಮಾಡಬೇಕು. ಹಾಗೆ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ಕೊಡ್ತಾರೆ. ಸೊ ಅದ್ರ ಮೇಲೆ ಮ್ಯಾಥಮ್ಯಾಟಿಕಲ್ ರೂಲ್ಸ್ ಆಫ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಅಪ್ಲೈಯಿಂಗ್ ದೆಮ್ ಆನ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ಆಸ್ ಇನ್ಪುಟ್ಸ್. ಇನ್ಪುಟ್ ಅಂತ ಮೇಲೆ ನೀವು ಆಪರೇಷನ್ಸ್ ಮಾಡಿದ್ರೆ ಒಂದು ಔಟ್ಪುಟ್ ಬರಬೇಕು. ಅಂಡ್ ಪ್ರೊಡ್ಯೂಸ್, ಆಪರೇಷನ್ ಮಾಡಿದ್ರಿಂದ ಏನ್ ಬರುತ್ತೆ, ಉದ್ಭವ ಆಗುತ್ತೆ. ಅಂಡ್ ಪ್ರೊಡ್ಯೂಸ್ ಡಿಸೈರ್ಡ್ ರಿಸಲ್ಟ್. ಏನ್ ಬೇಕೋ ಅದು ಕರೆಕ್ಟ್ ಆಗಿದೆಯೋ ಇಲ್ಲೋ ಚೆಕ್ ಮಾಡೋದು, ಇವೆಲ್ಲ ಪ್ರೊಸೀಜರ್ ಬರುತ್ತೆ ಅದರಲ್ಲಿ. ಡಿಸೈರ್ಡ್, ಏನ್ ರಿಸಲ್ಟ್ ಬೇಕು ಅಂತ ಡಿಸೈಡ್ ಮಾಡೋದು ಕಲ್ತ್ಕೊಳ್ಳೋದು ಇಂಪಾರ್ಟೆಂಟ್. ಡಿಸೈರ್ಡ್ ರಿಸಲ್ಟ್ ಆಸ್ ಔಟ್ಪುಟ್. ಡಿಸೈರ್ಡ್ ರಿಸಲ್ಟ್ ಆಸ್ ಔಟ್ಪುಟ್. ಸೊ ಇದು ಇಂಪಾರ್ಟೆಂಟ್. ಸೌಂಡ್ ಸ್ಕಿಲ್ಸ್ in applying rules of mathematical operations on mathematical objects as inputs produce desired result. ಇದು ಬಹಳ ಇಂಪಾರ್ಟೆಂಟ್ ಸ್ಕಿಲ್ ಸೆಟ್. ಓಕೆ, ಕಲಿಬೇಕು. ಇದಲ್ಲದೆ ಥರ್ಡ್ ಏನು, ಕ್ಲೀನ್ ಆಗಿ ಬಹಳ ಇಂಪಾರ್ಟೆಂಟ್ ಏನು, ಅಪ್ಲಿಕೇಶನ್ ಟು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್. ಇಷ್ಟು ಕಲಿಬೇಕು. ಅಪ್ಲಿಕೇಶನ್. ಸೊ ಮ್ಯಾಥಮೆಟಿಕ್ಸ್ ಕಲಿಯೋದೇ ಹಿಂಗೆ, ಅಪ್ಲಿಕೇಶನ್ ಟು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್. ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್. ಓಕೆ, ಸೊ ನೋಡಿ ಏನೇನಿದೆ. ಮ್ಯಾಥಮೆಟಿಕಲ್ ಆಪರೇಷನ್ಸ್ ಆನ್ ಆಬ್ಜೆಕ್ಟ್ಸ್, ವಾಟ್, ವೈ, ಹೌ ಆಫ್ ದಮ್. ಅದ್ರ ಜೊತೆಗೆ ಸ್ಕಿಲ್ ಬಿಲ್ಡಿಂಗ್ ಅಂದ್ರೆ ರೂಲ್ ಬೇಸ್ಡ್ ಅಪ್ಲಿಕೇಶನ್ಸ್ ಆಫ್ ಮ್ಯಾಥಮೆಟಿಕಲ್ ಅಪ್ಲಿಕೇಶನ್ಸ್ ಆನ್ ದಿ ಆಬ್ಜೆಕ್ಟ್ಸ್. ಅದನ್ನ ಚೆನ್ನಾಗಿ ಮಾಡಿಕ್ಕೆ ಕಲ್ತ್ಕೊಳ್ಳೋದು ಸ್ಕಿಲ್ ಸೆಟ್, ಪ್ರಾಕ್ಟೀಸ್ ಮಾಡೋದು. ಅಪ್ಲಿಕೇಶನ್ ಟು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್. ಒಂದು ಸಿಂಪಲ್ ವರ್ಡೆಡ್ ಪ್ರಾಬ್ಲಮ್ಸ್ ನಾನು ನಿಮಗೆ ತೋರಿಸ್ತೀನಿ. ಆ ವರ್ಡೆಡ್ ಪ್ರಾಬ್ಲಮ್ಸ್ ನಲ್ಲಿ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಂದ್ರೆ ಹೆಂಗೆ, ಅದನ್ನ ಹೆಂಗೆ ಮ್ಯಾಥಮೆಟಿಕಲ್ ಮಾಡಿದ್ರೆ ಕನ್ವರ್ಟ್ ಮಾಡೋದು, ಈ ಥರದ್ದು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಬರ್ದ್ಬಿಟ್ಟು ಪ್ರಾಕ್ಟೀಸ್ ಮಾಡೋಣ. ಸೊ ಇದಿಷ್ಟು. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ, ಈ ನಿಮ್ಮ ಒಂದು SSLC ಮುಗಿಯೋದ್ರೊಳಗಡೆಗೆ ಎಷ್ಟು ಕಲಿಬೇಕು? ಇದನ್ನ ನಾನು ಹೇಳೋದು ನೋಡ್ಬಿಟ್ಟು ನೀವು ಹೆದರ್ಕೋಬೇಡಿ. ಇಷ್ಟು ಕಲಿಬೇಕ್ರೆ ಒಳ್ಳೇದು. ಇದನ್ನ ಹೆಂಗ್ ಕಲ್ಸಕ್ಕೆ ನಮ್ಮ ಕಡೆಯಿಂದ ಏನ್ ಸಹಾಯ ಮಾಡ್ತೀವಿ ಅಂತನೂ ಹೇಳ್ತೀನಿ. ಹೌ ಮಚ್ ಟು ಲರ್ನ್. ಇದಿಷ್ಟನ್ನ ಹೌ ಮಚ್ ಅನ್ನೋದ್ರದ್ದನ್ನ ನಾನು ಕರೆಯೋದು ಎಸೆನ್ಷಿಯಲ್. ಅಂದ್ರೆ ನಿರ್ವಾಹವಿಲ್ಲ, ಇದಿರ್ಬೇಕು ಅಂತ. ಎಸೆನ್ಷಿಯಲ್ ಸ್ಕೂಲ್ ಮ್ಯಾಥಮ್ಯಾಟಿಕ್ಸ್. ಏನದು, ಏನೇನಿರ್ಬೇಕು ಅಂತ ಹೇಳ್ಬಿಟ್ಟು. ಎಸೆನ್ಷಿಯಲ್ ಸ್ಕೂಲ್ ಮ್ಯಾಥಮ್ಯಾಟಿಕ್ಸ್ ಏನೇನಿರ್ಬೇಕಪ್ಪ ಅಂತಂತಂದ್ರೆ, ದಿಸ್ ಈಸ್ ಆಕ್ಚುಲಿ ರಿಕ್ವೈರ್ಡ್, ಪ್ರಿಫರಬಲ್. ಅಂದ್ರೆ SSLC ಎಕ್ಸಾಮ್ ಮುಗಿದ್ಮೇಲೆ ರಜದಲ್ಲಿ PUC ಸೇರಕ್ ಮುಂಚಿನ ತನಕನಾರು ಅಷ್ಟು ಸೇರಿಸಿ ಇಷ್ಟನ್ನ ಕಲ್ತ್ರೆ ಬಹಳ ಅನುಕೂಲ ಆಗತ್ತೆ. ಯಾವ್ಯಾವುದು ಅಂತಂತಂದ್ರೆ, ಬಿಫೋರ್ ಕಂಪ್ಲೀಟಿಂಗ್ 10th standard, okay, it is better to acquire ಏನೇನು ಸೌಂಡ್ ಫೌಂಡೇಶನ್ ನಾಲೆಡ್ಜ್. ಸೌಂಡ್ ಅಂದ್ರೆ ತರ ಎಷ್ಟು ಬೇಕೋ ಅಷ್ಟನ್ನು ಕ್ಲೀನಾಗಿ, ಒಂಚೂರು ತಪ್ಪಿದ್ರೆ ಎಲ್ಲ ಕ್ಲಾರಿಟಿ ಫುಲ್, ಏನು ಅದು ಡೌಟ್ಗಳು ಇಲ್ಲದೆ ಇರೋ ಅಂತ ತಿಳ್ಕೊಳ್ಳೋದು ಸೌಂಡ್ ಫೌಂಡೇಶನ್ ನಾಲೆಡ್ಜ್. and
ಸೌಂಡ್ ಕಾಂಪ್ಯೂಟೇಷನಲ್ ಸ್ಕಿಲ್ಸ್, ಇದು ಬಹಳ ಇಂಪಾರ್ಟೆಂಟ್. ಕಾಂಪ್ಯೂಟೇಷನಲ್ ಅಂದ್ರೆ ಏನು ಅಂತ ಬರದೆ, ಅಪ್ಲೈಯಿಂಗ್ ದಿ ರೂಲ್ಸ್ ಆಫ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಕರೆಕ್ಟ್ಲಿ ಆನ್ ಗಿವನ್ ಮ್ಯಾಥಮೆಟಿಕಲ್ ಆಬ್ಜೆಕ್ಟ್ಸ್, ಅದು ಸೌಂಡ್ ಕಾಂಪ್ಯೂಟೇಷನ್ ಸ್ಕಿಲ್ಸ್. ಇದು ಉದ್ದಕ್ಕೆ ಬರಿತೀನಿ ನಿಮ್ಗೆ, ಸ್ವಲ್ಪ ಎಕ್ಸಾಂಪಲ್ ತೋರಿಸಿ ಆಮೇಲೆ ನೋಟ್ಸ್ ಕಳಿಸ್ಬೇಕಾದ್ರೆ ಪೂರ ಕಳಿಸ್ತೀನಿ, ಟೈಮ್ ಆಗೋಗ್ಬಿಟ್ರೆ, ಇಲ್ಲ ಟೈಮ್ ಏನಾಗಲ್ಲ. ಸೊ ಪಾರ್ಟ್ 1 ಪಾರ್ಟ್ 2 ಅಂತ 2 ಪಾರ್ಟ್ ಮಾಡ್ತಾ ಇದ್ದೀನಿ ನಾನು. ಓಕೆ, ನೀವು ನಿಮ್ಮ ಸಿಲೆಬಸ್ ಇದು ಯಾವ ಕ್ಲಾಸಲ್ಲಿ ಇರುತ್ತೆ ಹಾಗೆ ತಿಳ್ಕೊಬೇಡಿ, ಅಲ್ಲಿ ಬೇರೆ ಬೇರೆ ಮಾಡಿ, ಈಗ ಒಂದು ಸ್ವಲ್ಪ ಅರ್ಥಮೆಟಿಕ್, ನೆಕ್ಸ್ಟ್ ಒಂದು ಸ್ವಲ್ಪ ಅರ್ಥಮೆಟಿಕ್, ಹಿಂಗೆಲ್ಲ ಇರುತ್ತೆ. ನಾವಿಲ್ಲಿ ಸಾಮಾನ್ಯ ಅದನ್ನ ವಿ ವಿಲ್ ಟ್ರೈ ಟು ಇಂಟಿಗ್ರೇಟ್ ಆಲ್ ಆಫ್ ದೆಮ್ ಇನ್ ಒನ್ ಫ್ಯಾಷನ್. ಏನೇನು ಪಾರ್ಟ್ 1 ಅಲ್ಲಿ ಏನಪ್ಪಾ ಅಂತಂತಂದ್ರೆ ಅರಿಥಮೆಟಿಕ್. ಅರಿಥಮೆಟಿಕ್ ಅಂದ್ರೆ ಏನಪ್ಪಾ ಅಂತಂದ್ರೆ ಆಗ್ಲೇ ಹೇಳಿದ, ಮ್ಯಾಥಮೆಟಿಕ್ಸ್ ಅಂದ್ರೆ ಆರ್ಟ್ ಅಂಡ್ ಸೈನ್ಸ್ ಅಂತ. ಇಲ್ಲಿ ಏನಪ್ಪಾ ಅಂತಂತಂದ್ರೆ ದಿ ಫೋಕಸ್ ಮ್ಯಾಥಮೆಟಿಕಲ್ ಆಬ್ಜೆಕ್ಟ್ ಇಸ್ ನಂಬರ್ಸ್, ಆರ್ಟ್ ಅಂಡ್ ಸೈನ್ಸ್ ಆಫ್ ಡೀಲಿಂಗ್ ವಿತ್ ನಂಬರ್ಸ್, ಆರ್ಟ್ ಅಂಡ್ ಸೈನ್ಸ್ ಆಫ್ ಡೀಲಿಂಗ್ ವಿತ್ ನಂಬರ್ಸ್. ಆಲ್ಜಿಬ್ರಾದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅರ್ಥಮೆಟಿಕಲ್ ಕಲ್ತಿದ್ದನ್ನ ಏನ್ ಕೊಟ್ರಿ ಹಿಂಗೆ ಮಾಡ್ಬೋದು ಅಂತ ಜನರಲೈಸ್ಡ್ ರೂಲ್ಸ್ ಕರಿತೀವಿ. ಅದಕ್ಕೋಸ್ಕರ ನಾವ್ ಏನ್ ಕರಿತೀವಿ ಅಂತಂದ್ರೆ ಇದನ್ನ ಜನರಲೈಸ್ಡ್ ಅರಿಥಮೆಟಿಕ್. ಒಂದು ಸಿಂಪಲ್ ಹೇಳ್ಬೇಕು ಅಂತಂತಂದ್ರೆ 2 + 3 = 3 + 2 ಅಂತ ಅನ್ನೋದು ಏನ್ ನಂಬರ್ ಕೊಟ್ರು ಸೇಮ್ ಆಗುತ್ತೆ ಅಂತ ಬೇಕಾದ್ರೆ 2 ಅಥವಾ 3 ಅದ್ರ ಬದಲು ಎ ಅಂತ ಒಂದು ಏನ್ ಬೇಕಾರೋ ವ್ಯಾಲ್ಯೂ ತಗೊಳ್ಳಿ, ಬಿ ಅನ್ನೋದು ಏನ್ ಬೇಕಾರೋ ವ್ಯಾಲ್ಯೂ ತಗೊಳ್ಳಿ ಅಂದ್ರೆ a + b = b + a ಅಂತ ಹೇಳ್ತೀವಲ್ಲ, ಸೊ ಅದು ಆಲ್ಜಿಬ್ರಾ ಆಗೋಗ್ಬಿಡುತ್ತೆ. ಸೇಮ್ ರೂಲ್ನ ನಾವು ಏನ್ ನಂಬರ್ ಕೊಟ್ಟರು ಪರವಾಗಿಲ್ಲ ಅಂತ ಜನರಲೈಸ್ ಮಾಡ್ಬೇಕು ಅಂತಂದ್ರೆ ಸ್ಪೆಸಿಫಿಕ್ ಕ್ವಾಂಟಿಟಿ ವ್ಯಾಲ್ಯೂ ಇರೋ ನಂಬರ್ ಹಾಕೋದ್ರ ಬದಲು ಆಲ್ಫಾಬೆಟ್ ಉಪಯೋಗಿಸ್ಬಿಟ್ಟು ಅದನ್ನ ನಂಬರ್ ತರ ಟ್ರೀಟ್ ಮಾಡ್ತೀವಿ, ಅದು ಆಲ್ಜಿಬ್ರಾ ಆಗುತ್ತೆ. ಇನ್ನೊಂದೇನಪ್ಪಾ ಅಂತಂತಂದ್ರೆ ಮೆಷರಬಲ್ ಸ್ಟ್ಯಾಂಡರ್ಡ್ ಶೇಪ್ಸ್, ಅದನ್ನ ಕನ್ಸ್ಟ್ರಕ್ಟ್ ಮಾಡೋದು, ಅದ್ರ ಬಗ್ಗೆ ಪ್ರಾಪರ್ಟೀಸ್ ಜನರಲೈಸ್ ಮಾಡೋದು, ಇದೆಲ್ಲ ಬಹಳ ಇಂಪಾರ್ಟೆಂಟ್. ಅದು ಜಿಯೋಮೆಟ್ರಿ ಅಂತ ಕರಿತೀವಿ. ಅದರೊಳಗಡೆ ನೀವು ಒಂದು ಇಂಪಾರ್ಟೆಂಟ್ ಜಿಯೋಮೆಟ್ರಿ ಕಲಿಬೇಕು, ಅದಕ್ಕೆ ನಾವು ಯೂಕ್ಲಿಡ್ ಜಿಯೋಮೆಟ್ರಿ ಅಂತ ಕರಿತೀವಿ. ಇದನ್ನ ನಾನು ಜಿಯೋಮೆಟ್ರಿ ಕ್ಲಾಸ್ ಹೋಸತಿ ಜಿಯೋಮೆಟ್ರಿ ಮಾಡೋಕ್ಕಾಗಿರಲಿಲ್ಲ, ಈ ಸತಿ ಜಿಯೋಮೆಟ್ರಿ ತುಂಬಾ ಜಾಸ್ತಿ ಫೋಕಸ್ ಮಾಡ್ತೀವಿ. ಯೂಕ್ಲಿಡ್ ಜಿಯೋಮೆಟ್ರಿ ಅಂತ ಕರಿತೀವಿ. ಅಂದ್ರೆ ಭೂಮಿ ಸರ್ಫೇಸು ಕರ್ವ್ಡ್ ಆಗಿದೆ, ನೀವು ಒಂದು ದೊಡ್ಡ ಫುಟ್ಬಾಲ್ ತಗೊಂಡು ಅದ್ರ ಮೇಲೆ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿದ್ರೆ ಪ್ರತಿ ಸೈಡ್ ಕರ್ವ್ ಆಗ್ಬಿಟ್ಟಿರುತ್ತೆ. ಅದೇ ಪ್ಲೇನ್ ಸ್ಲೇಟ್ ಮೇಲೆ ತಗೊಂಡು ಟ್ರಯಾಂಗಲ್ ಮಾಡಿದ್ರೆ ಕರೆಕ್ಟಾಗಿ ಸ್ಟ್ರೈಟ್ ಲೈನ್ ಇಂದ ಬರುತ್ತೆ. ಸೊ ಯೂಕ್ಲಿಡ್ ಜಿಯೋಮೆಟ್ರಿ ಅಂದ್ರೆ ಎಲ್ಲ ಸ್ಲೇಟ್ ಮೇಲೆ ಮಾಡೋ ತರ, ಅಂದ್ರೆ ಪ್ಲೇನ್ ಸರ್ಫೇಸ್ ಮೇಲೆ ಮಾಡೋ ಜಿಯೋಮೆಟ್ರಿ. ಆ ಪ್ಲೇನ್ ಸರ್ಫೇಸ್ ಸಾಲಿಡ್ ತರ ಹಂಗೇನೆ 3 ಡೈಮೆನ್ಷನ್, ಎಲ್ಲಾ ಡೈಮೆನ್ಷನ್ ಅಲ್ಲೂ ಪ್ಲೇನ್ಸೇ ಇರುತ್ತೆ. ವರ್ಟಿಕಲ್ ಪ್ಲೇನ್, ಹಾರಿಜಾಂಟಲ್ ಪ್ಲೇನ್ ಅಂಡ್ ಸೈಡ್ ಪ್ಲೇನ್, ಆ ಥರದ್ದೇ ಎಲ್ಲ. ಸೊ ಪ್ಲೇನ್ಸ್ ಇಟ್ಕೊಂಡು ಪ್ಲೇನ್ಸ್ ಮೇಲೆ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಹೋಗೋದು ಯೂಕ್ಲಿಡ್ ಜಿಯೋಮೆಟ್ರಿ ಅಂತ ಹೇಳಿ. ಸೊ ಇದರಲ್ಲಿ ಏನಪ್ಪಾ ಮಾಡ್ತೀವಿ ಅಂತಂತಂದ್ರೆ ಪ್ರಾಪರ್ಟೀಸ್ ಆಫ್ ಸ್ಟ್ಯಾಂಡರ್ಡ್ ಶೇಪ್ಸ್, ಪಾಯಿಂಟ್ ಇಂದ ಹಿಡಿದು ಡಿಫರೆಂಟ್ ಶೇಪ್ಸ್, ಸ್ಟ್ಯಾಂಡರ್ಡ್ ಶೇಪ್ಸ್, ಪ್ರಾಪರ್ಟೀಸ್ ಆಫ್ ಸ್ಟ್ಯಾಂಡರ್ಡ್ ಶೇಪ್ಸ್. ಅದು ಅದ್ರ ಜನರಲೈಸೇಷನ್ ಎಲ್ಲ, ಅದ್ರ ಕನ್ಸ್ಟ್ರಕ್ಷನ್ ಎಲ್ಲ ವಿಚಾರನೂ ಅದ್ರಲ್ಲಿ ಕಲಿತೀವಿ. ನೆಕ್ಸ್ಟ್ ಈ ಅರಿಥಮೆಟಿಕ್ ಅಂಡ್ ಆಲ್ಜಿಬ್ರಾ ಜಿಯೋಮೆಟ್ರಿಗೆ ಅಪ್ಲೈ ಮಾಡಿದ್ರೆ ಆ ಶೇಪ್ಸ್ ನಾವು ಒಂದು ಮ್ಯಾಥಮೆಟಿಕಲ್ ಮಾಡೆಲ್ ಮಾಡಬಹುದು. ಸ್ಟ್ರೈಟ್ ಲೈನ್ಗೆ ಒಂದು ಈಕ್ವೇಶನ್ ಕಂಡುಹಿಡ್ಬೋದು, ಟ್ರಯಾಂಗಲ್ಗೆ ಒಂದು ಅದನ್ನೆಲ್ಲ ಕಂಡುಹಿಡೋದಕ್ಕೆ ಗ್ರಾಫಲ್ಲಿ ಹಾಕ್ಬಿಟ್ಟು ಟ್ರಯಾಂಗಲ್ ಎಲ್ಲ ಸೈಡ್ಸ್ಗೂ ಈಕ್ವೇಶನ್ ಹಾಕಿ ಟ್ರಯಾಂಗಲ್ಗೆ ಒಂದು ಈಕ್ವೇಶನ್, ಪಾಲಿಗನ್ಸ್ ಈಕ್ವೇಶನ್, ಈ ಥರದ್ದೆಲ್ಲ ಮಾಡ್ಬೋದು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂತಂದ್ರೆ ಅನಾಲಿಟಿಕಲ್ ಜಿಯೋಮೆಟ್ರಿ ಅಂತ ಕರಿತೀವಿ. ಅನಾಲಿಟಿಕಲ್ ಜಿಯೋಮೆಟ್ರಿ, ದಿಸ್ ಈಸ್ ಇದು ಗ್ರಾಫ್ಸ್ ತರ ಕಲ್ತ್ಕೊಳ್ಳೋದಕ್ಕೆ, ಶೇಪ್ಸ್ಗೆಲ್ಲ ಡೈಮೆನ್ಷನ್ಸ್ ಹಾಕಿ ಶೇಪ್ಸ್ಗೆ ಈಕ್ವೇಶನ್ ಎಲ್ಲ ಮಾಡೋದು ಬಹಳ ಇಂಪಾರ್ಟೆಂಟ್ ಇದು ಸಬ್ಜೆಕ್ಟ್ ಇದು. ಸೊ ಇದೇನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಆರ್ ಅಪ್ಲೈಯಿಂಗ್ ಅರಿಥಮೆಟಿಕ್ and algebra concepts to
ಕಂಡಕ್ಟ್ ಅಥವಾ ಪರ್ಫಾರ್ಮ್ ಅಂತ ಬರೆಯೋಣ. ಟು ಪರ್ಫಾರ್ಮ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್. ನೋಡಿ, ಎಲ್ಲಾವಾಗ್ಲೂ ಈ ಪದ ಉಪಯೋಗಿಸೋಕೆ ಶುರು ಮಾಡಿದೆ ನಾವೀಗ. ಕೂಡೋದು ಕಳೆಯೋದು ಎಲ್ಲ ಸೇರಿ ಇದು ಜನರಲ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಆನ್ ಶೇಪ್ಸ್ ಆಸ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್. ಶೇಪ್ಸ್ನು ನಾವು ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ತರ ಟ್ರೀಟ್ ಮಾಡ್ಬೋದು. ಯಾಕೆಂದ್ರೆ ಅದರಲ್ಲೆಲ್ಲ ಸೈಡ್ಸ್ದು ಎಲ್ಲ ಮೆಜರ್ಮೆಂಟ್ ಇರುತ್ತೆ, ಆಂಗಲ್ ಮೆಜರ್ಮೆಂಟ್ಸು ಇರುತ್ತೆ. ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್. ಸೊ ಇದು ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅನಲಿಟಿಕಲ್ ಜಾಮೆಟ್ರಿ. ಫಿಫ್ತ್ ಏನಪ್ಪಾ ಅಂತಂತಂದ್ರೆ, ನೆಕ್ಸ್ಟ್ ಬಹಳ ಇಂಪಾರ್ಟೆಂಟು ಟ್ರಿಗೊನಾಮೆಟ್ರಿ ಅಂತ ಹೇಳಿ. ಸೊ ಅನಲಿಟಿಕಲ್ ಜಾಮೆಟ್ರಿ ಮಾಡ್ಬೇಕಾದ್ರೆ ಏನಾಗುತ್ತೆ, ನಮಗೆ ಎರಡು ಥರ ಬೇಸಿಕ್ ಮೆಷರ್ ಬರುತ್ತೆ. ಒಂದು ಲೀನಿಯರ್ ಮೆಷರ್ ಅಂತ ಅಂದ್ರೆ ಲೆಂತ್ಗಳೆಲ್ಲ ಮೆಷರ್ ಮಾಡೋದು. ಇನ್ನೊಂದು ಆಂಗ್ಯುಲರ್ ಮೆಷರ್ ಅಂತ ಆಂಗಲ್ಗಳು ಬರುತ್ತೆ ಶೇಪ್ಸ್ ಹೇಳ್ಬೇಕಾರೆ. ಸೊ ಆಂಗ್ಯುಲರ್ ಮೆಷರು ಆಮೇಲೆ ಲೀನಿಯರ್ ಮೆಷರ್ ಎರಡನ್ನೂ ಒಂದೇ ಥರ ಮೆಷರ್ ಮಾಡ್ಬೇಕು, ಇಲ್ಲದ್ರೆ ಕೂಡೋದು ಕಳೆಯೋದೆಲ್ಲ ಕಷ್ಟ ಆಗ್ತಾ ಬಂದ್ಬಿಡುತ್ತೆ. ಸೊ ಟ್ರಿಗೊನಾಮೆಟ್ರಿ ಏನಪ್ಪಾ ಅಂತಂತಂದ್ರೆ, ದಿಸ್ ಹೆಲ್ಪ್ಸ್ ಅಟ್ ಲಿಂಕಿಂಗ್ ಲೀನಿಯರ್ ಮೆಷರ್ ಅಂಡ್ ಆಂಗ್ಯುಲರ್ ಮೆಷರ್. ಪ್ರಪಂಚದಲ್ಲಿ ಇರೋದು ಎರಡು ಮೆಷರ್ಸ್. ಇದರಿಂದನೇ ಎಲ್ಲಾ ಮೆಷರ್ಸ್ನು ಕಂಡುಹಿಡಿತೀವಿ. ಆಮೇಲೆ ಬೇರೆ ಬೇರೆ ಯೂನಿಟ್ಸ್ ಎಲ್ಲ ಇದರಿಂದ ಟೈಮ್ ಒಂದು ಸೇರ್ಕೊಳ್ಳುತ್ತೆ. ಮೆಷರ್ಮೆಂಟ್ ಆಫ್ ಟೈಮು, ಸ್ಪೇಸ್ ಮೆಷರ್ ಮಾಡ್ಬೇಕಾದ್ರೆ ಲೆಂಗ್ತು, ಆಂಗಲ್ ಇವು ಇಂಪಾರ್ಟೆಂಟ್. ಸೊ ಇದಿಷ್ಟು ಬಹಳ ಇಂಪಾರ್ಟೆಂಟ್. ಇದಿಷ್ಟು ಮ್ಯಾಥಮೆಟಿಕ್ಸ್ನ ನಾವು ದಿಸ್ ಈಸ್ ಕಾಲ್ಡ್ ಪ್ರೀ ಕ್ಯಾಲ್ಕುಲಸ್ ಮ್ಯಾಥಮ್ಯಾಟಿಕ್ಸ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಪ್ರೀ ಕ್ಯಾಲ್ಕುಲಸ್ ಮ್ಯಾಥ್ಸ್ ಅಂತ. ಇದು ಹೆಂಗ್ ಮಾಡ್ಬೇಕು ಅಂತಂತಂದ್ರೆ, ಇದಿಷ್ಟು ಯು ಶುಡ್ ಕಂಪ್ಲೀಟ್ ಬೈ 8th ಫುಲ್ ಆದ್ರೆ ಅಂಡ್ 9th. ಇದಿಷ್ಟನ್ನ ನೀವು ಬೆಟರ್ ಬಿಫೋರ್ 10th. ಅಂದ್ರೆ 10th ಕ್ಲಾಸಿಗೆ 9th ಕ್ಲಾಸ್ ರಜದಲ್ಲಿ 10th ಕ್ಲಾಸಿಗೆ ಹೋಗಕ್ ಮುಂಚೆ ಇದೆರಡನ್ನು ಕಲ್ತ್ಬಿಟ್ರೆ ನೀವು 10th ಅಲ್ಲಿ ಕ್ಯಾಲ್ಕುಲಸ್, 10th ರಜದಲ್ಲಿ ಕ್ಯಾಲ್ಕುಲಸ್ ಕಲ್ತ್ಕೊಂಡ್ಬಿಟ್ಟು PUC ಹೋಗೋತ್ತಿಗೆ ಎಲ್ಲಾ ಮ್ಯಾಥ್ಸ್ ಕಲ್ತ್ಬಿಟ್ಟಿರ್ತೀರಿ. ಅದು ಬಹಳ ಇಂಪಾರ್ಟೆಂಟ್ ಆ ಥರ. ಸೊ ಪಾರ್ಟ್ 2 ಅನ್ನೋದನ್ನ ಅದಕ್ಕೋಸ್ಕರನೇ ನಾನು ಏನ್ ಕರಿತಾ ಇದ್ದೀನಿ, ಎರಡು ಇಂಪಾರ್ಟೆಂಟ್. ಮುಂದೆ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ಮ್ಯಾಥಮ್ಯಾಟಿಕ್ಸ್ ಲ್ಯಾಂಗ್ವೇಜ್ ಅಲ್ಲೇ ಕಲಿಬೇಕು. ಡಿಸ್ಕ್ರಿಪ್ಟಿವ್ ಸೈನ್ಸ್ ಕಲಿಯಕ್ಕಾಗೋದಿಲ್ಲ PUCಗೆ ಎಲ್ಲ ಹೋದ್ಮೇಲೆ. ಅಂಡ್ ಮುಂದೆ ನೀವು PUC ಸೈನ್ಸ್ ತಗೊಳ್ದೆ ಹೋದ್ರೂ ಮುಂದೆ ಯಾವ್ದು ಸೋಷಿಯಲ್ ಸೈನ್ಸು, ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕ್ಸು, ಎಕನಾಮಿಕ್ಸ್, ಈ ಥರದ್ದು ಏನು ಕೋರ್ಸ್ ಹೋಗ್ಬೇಕಾದ್ರೂ ಕೂಡ ಈ ನೆಕ್ಸ್ಟ್ ಇಯರ್ ಏನು ಟಾಪಿಕ್ ಬರುತ್ತೀನಿ, ಬರೀ ಫಿಸಿಕ್ಸ್ ಕೆಮಿಸ್ಟ್ರಿ ಓದ್ದೇ ಇದ್ರು ಎಕನಾಮಿಕ್ಸ್ ಅವೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೂ ಈ ಎರಡು ಪಾರ್ಟ್ 2 ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನಪ್ಪ ಪಾರ್ಟ್ 2 ಅಂತಂತಂದ್ರೆ, ಒಂದು ವೆಕ್ಟರ್ ಆಲ್ಜಿಬ್ರಾ ಅಂತ ಹೇಳ್ಬಿಟ್ಟು ಪಾರ್ಟ್ 2 ನಲ್ಲಿ ವೆಕ್ಟರ್ ಆಲ್ಜಿಬ್ರಾ ಅಂತ ಅಂದ್ರೆ, ಇಲ್ಲಿ ತನಕ ಏನಿರುತ್ತೆ ಮೇಲೆ 5 ತನಕ ಅಂತಂದ್ರೆ ಕ್ವಾಂಟಿಟೀಸ್ ಎಲ್ಲಾನು ಬರೀ ಮ್ಯಾಗ್ನಿಟ್ಯೂಡ್ ವಿಚಾರದಲ್ಲೇ ಇರುತ್ತೆ. ಅದು ಮ್ಯಾಗ್ನಿಟ್ಯೂಡಿನ ಸೆನ್ಸ್ ಮಾತ್ರ ಇರುತ್ತೆ. ಆದ್ರೆ ಡೈರೆಕ್ಷನ್ ಇಂಪಾರ್ಟೆಂಟ್ ಅನ್ನೋ ಥರ ಕ್ವಾಂಟಿಟೀಸ್ ಬಂದ್ಬಿಡುತ್ತೆ. ಆ ಥರ ಕ್ವಾಂಟಿಟೀಸ್ನ ಕೂಡೋದು ಕಳೆಯೋದು ಗುಣಿಸೋದೆಲ್ಲ ಹೇಗೆ, ಅದ್ರ ಮೇಲೆ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಹೆಂಗ್ ಮಾಡೋದು ಅನ್ನೋದು ಬಹಳ ನೆಕ್ಸ್ಟ್ ಇಂಪಾರ್ಟೆಂಟ್. ಸೊ ವೆಕ್ಟರ್ ಆಲ್ಜಿಬ್ರಾ ಅಂತ ಕರಿತೀವಿ. ದಿಸ್ ಈಸ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಆನ್, ಇದಂತೂ ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್, ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಆನ್ ವೆಕ್ಟರ್ ಕ್ವಾಂಟಿಟೀಸ್. ಸೊ ಆ ವೆಕ್ಟರ್ quantities as mathematical objects. ಇದಕ್ಕೆ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್, ಇದಕ್ಕೆ ಮೇಲೆ ಹೇಳಿದ ಈ 4 ಇದೆಯಲ್ಲ, 5 ಅರಿಥಮೆಟಿಕ್ ಆಲ್ಜಿಬ್ರಾ, ಯೂಕ್ಲಿಡ್ ಜಾಮೆಟ್ರಿ, ಅನಲಿಟಿಕಲ್ ಜಾಮೆಟ್ರಿ, ಟ್ರಿಗೊನಾಮೆಟ್ರಿ, ಇದಿಷ್ಟು ಚೆನ್ನಾಗಿ ಬಂದ್ರೆ ವೆಕ್ಟರ್ ಆಲ್ಜಿಬ್ರಾಗೆ ರೆಡಿ. ಯಾವಾಗಲೂ ತಿಳ್ಕೊಳ್ಳಿ, ಮ್ಯಾಥಮ್ಯಾಟಿಕ್ಸ್ ನಲ್ಲಿ ಲ್ಯಾಡರ್ ಅಪ್ರೋಚ್ ಅಂತ
ಎತ್ಕೊಳ್ತಾ 10ನೇ ರಂಗಿಗೆ ಹೋಗೋ ಕಾಲ ಏಣಿನಲ್ಲಿ ಒಂದೊಂದೇ ಇಟ್ಕೊಂಡು ಹೋದ್ರೆ ಆಗೋದು. ಆ ತರ ಇದು ರಂಗ್ಸ್ ಮೆಥಡ್ ಅಲ್ಲೇ ಕಲಿಬೇಕು. ಎಲ್ಲ ಒಂದಾದ್ಮೇಲೆ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಓಕೆ, ಅರಿಥ್ಮೆಟಿಕ್ ಇಂದ ಆಲ್ಜಿಬ್ರಾಕ್ ಲಿಂಕ್, ಅರಿಥ್ಮೆಟಿಕ್ ಆಲ್ಜಿಬ್ರಾದಿಂದ ಜಾಮೆಟ್ರಿಕ್ ಲಿಂಕ್, ಅವು ಮೂರದ್ದು ಲಿಂಕ್ ಇಂದ ಟ್ರಿಗ್ನಾಮೆಟ್ರಿಗೆ, ಅವಷ್ಟ್ರದ್ದು ಸೇರಿ ವೆಕ್ಟರ್ ಆಲ್ಜಿಬ್ರಾಕ್ ಬರುತ್ತೆ. ಅಲಿಟಿಕಲ್ ಜಾಮೆಟ್ರಿ ಎಲ್ಲ ಹಿಂಗೆ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬೇಸಿಕ್ಸ್ ಆಫ್, ಅಟ್ಲೀಸ್ಟ್ ಫುಲ್ ಅಡ್ವಾನ್ಸ್ ಕೋರ್ಸಸ್ ತಗೊಳ್ತ ತಕ್ಷಣ ಕಲಿಯಕ್ಕಾಗೋದಿಲ್ಲ. ಬೇಸಿಕ್ಸ್, ಅದ್ರ ಲ್ಯಾಂಗ್ವೇಜ್ ಗೊತ್ತಾಗೋಂಗೆ ಸಿಂಪಲ್ ಆಗಿ ಹ್ಯಾಂಡಲ್ ಮಾಡಿ, ಸ್ವಲ್ಪ PUC ಲೆವೆಲಲ್ಲಿ ಫಿಸಿಕ್ಸ್ ಪುಸ್ತಕದಲ್ಲಿ ಕೊಟ್ಟರೆ ಸಡನ್ ಆಗಿ ಅದನ್ನ ನೋಡಿದ ತಕ್ಷಣ ಹೆದರಿಕೆ ಆಗದೆ ಇರೋಂಗೆ ಅಂಡ್ ದೆನ್ ಒಂದು ಐಡಿಯಾ ಬರೋಕ್ಕಾಗೋ ಅಷ್ಟು ಎಷ್ಟು ಬೇಕೋ ಅಷ್ಟನ್ನ ಕಲಿಬೇಕು. ಏನದಕ್ಕೆ? ಬೇಸಿಕ್ಸ್ ಆಫ್ ಡಿಫರೆನ್ಷಿಯಲ್ and integral calculus. ಇದು ಬಹಳ ಇಂಪಾರ್ಟೆಂಟ್. ಬೇಸಿಕ್ಸ್ ಆಫ್ ಡಿಫರೆನ್ಷಿಯಲ್ ಅಂಡ್ ಇಂಟೆಗ್ರಲ್ ಕ್ಯಾಲ್ಕುಲಸ್. ಅದರದ್ದು ಅಪ್ಲಿಕೇಶನ್ ಟು ಮುಂಚೆ ಆ ಫಸ್ಟ್ 5 ಚಾಪ್ಟರ್ಸ್ ಪಾರ್ಟ್ 1 ಬರ್ದಿದ್ದಲ್ಲ, ಅದರಲ್ಲಿ ನೀವು ಅಪ್ ಟು ಟ್ರಿಗ್ನಾಮೆಟ್ರಿಕ್ ಈಕ್ವೇಶನ್ಸ್ ಅಂತ ಕರಿತೇವೆ. ಅಲ್ಜಿಬ್ರೈಕ್ ಈಕ್ವೇಶನ್ಸ್ ಅಂಡ್ ಟ್ರಿಗ್ನಾಮೆಟ್ರಿಕ್ ಈಕ್ವೇಶನ್ಸ್ ಸಿಂಪಲ್, ಅಲ್ಲಿ ತನಕ ಅದರೊಳಗಡೆಗೆ ಗೊತ್ತಾಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂತ ಬರುತ್ತೆ. ಎಂಟೈರ್ ಫಿಸಿಕ್ಸ್ ಎಲ್ಲ ಮಾಡೆಲ್ಗಳು ಡಿಫರೆನ್ಷಿಯಲ್ ಈಕ್ವೇಶನ್ಸ್, ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ ಅಂತ ಬರುತ್ತೆ ಮುಂದೆ. ಸೊ ಅದ್ರದ್ದೊಂದು ಇಂಟ್ರೊಡಕ್ಷನ್, ಏನು ಇವು ಡಿಫರೆನ್ಷಿಯಲ್ ಈಕ್ವೇಶನ್, ಏನು ಸೊಲ್ಯೂಷನ್ ಅಂದ್ರೆ ಒಂದು ಕಾನ್ಸೆಪ್ಟ್ ಇರಬೇಕು. ಇಂಟ್ರೊಡಕ್ಷನ್ ಟು ಡಿಫರೆನ್ಷಿಯಲ್ ಈಕ್ವೇಶನ್ಸ್, ಇಂಟ್ರೊಡಕ್ಷನ್ ಟು ಡಿಫರೆನ್ಷಿಯಲ್ ಈಕ್ವೇಶನ್ಸ್. ಇಂಟ್ರೆಸ್ಟ್ ಇರೋ ಹುಡುಗರಿಗೆ 10ನೇ ಕ್ಲಾಸ್ ರಜದಲ್ಲಿ ಇದನ್ನೇ ಪಾಠ ಮಾಡಕ್ಕೆ ರೆಡಿ ಇದ್ದೀವಿ. ಕಲ್ತ್ಕೊಳ್ಳೋ ರೆಡಿ ಇರಬೇಕು ಅಷ್ಟೇನೆ. ಹಾಗೆ 9ನೇ ಕ್ಲಾಸ್ ರಜದಲ್ಲಿ ಯಾರು ರೆಡಿ ಆಗ್ತೀರಾ, ಇಂಟ್ರೆಸ್ಟ್ ತೋರಿಸ್ತೀರಾ, ಅವ್ರಿಗೆ ಅಲಿಟಿಕಲ್ ಜಾಮೆಟ್ರಿ, ಟ್ರಿಗ್ನಾಮೆಟ್ರಿ ನಾನು ಸಪ್ರೇಟಾಗಿ ಹೇಳ್ಕೊಡ್ತೀನಿ. SVOMA ಕಂಡಕ್ಟ್ ಮಾಡಿದ್ರೆ ಅದ್ರ ಮುಖಾಂತರ, ಇಲ್ಲ ಅಂದ್ರೆ ನಾನೇ ಸಪ್ರೇಟಾಗಿ, ಅದಕ್ಕೇನು ದುಡ್ಡು ಕಾಸು ಕೊಡೋದಿಲ್ಲ, ಇಂಟ್ರೆಸ್ಟ್ ತೋರಿಸೋದೆಷ್ಟು ಅಷ್ಟೇನೆ. ಓಕೆ, this is before entering 10th standard, ಇದು ಸರಿ PUC, before entering PUC. PUC ಸೈನ್ಸ್ ತಗೊಳ್ಳದೇ ಇದ್ದವ್ರಿಗೂ ಕೂಡ ಈ ಒಂದು ಪೋರ್ಷನ್ ಯೂಸ್ಫುಲ್. ಯಾಕೆ? ನಾಳೆ ಕಾಮರ್ಸ್ಗೆ ಹೋಗ್ಲಿ, ಕಾಮರ್ಸ್ ಆದ್ಮೇಲಿಂದ ಮುಂದೆ ಹೋಗ್ಬೇಕಾದ್ರೆ ಎಕನಾಮಿಕ್ಸ್ ಬರುತ್ತೆ. ಎಕನಾಮಿಕ್ಸ್ ಅಲ್ಲಿ ಫುಲ್ ಚೇಂಜ್ ಇನ್ ಹ್ಯಾಂಡಲ್ ಮಾಡೋದು ಬರುತ್ತೆ. ಇವತ್ತಿದ್ದ ಬಡ್ಜೆಟ್ ನಾಳೆ ಇರಲ್ಲ, ಇವತ್ತಿದ್ದ ರೇಟ್ ನಾಳೆ ಇರೋದಿಲ್ಲ, ಇವತ್ತಿದ್ದಷ್ಟು ಜನ ನಾಳೆ ಇರೋದಿಲ್ಲ, ಬರೀ ಬದಲಾವಣೆ ಆಗ್ತಾ ಇರುತ್ತೆ. ಬದಲಾವಣೆ ಹ್ಯಾಂಡಲ್ ಮಾಡೋದಕ್ಕೆ ಇರೋದೊಂದೇ ಮ್ಯಾಥಮೆಟಿಕ್ಸ್, ಕ್ಯಾಲ್ಕುಲಸ್. ಓಕೆ, ಸೊ ಹಾಗಾಗಿ ಕ್ಯಾಲ್ಕುಲಸ್ ಬಹಳ ಇಂಪಾರ್ಟೆಂಟ್. ಸೊ ಇದಿಷ್ಟನ್ನ ಸೇರಿಸಿ ನಾವು ಪಾರ್ಟ್ 1 and 2 together ಕಾನ್ಸ್ಟಿಟ್ಯೂಟ್, ಅಂದ್ರೆ ಅವು ಏನ್ ಮಾಡುತ್ತೆ, ಇದರಿಂದ ಏನಪ್ಪ, ಇದನ್ನ ಏನ್ ಕರಿತೀವಿ ಅಂತ. ಕಾನ್ಸ್ಟಿಟ್ಯೂಟ್ ಅಂದ್ರೆ ಇದ್ರೊಳಗಡೆ ಇರುತ್ತೆ, ಕನ್ಸಿಸ್ಟ್ಸ್ ಅಂತ ಹೇಳ್ಬೋದು. ಇದ್ರೊಳಗೆ ಏನಿರುತ್ತೆ ಅಂದ್ರೆ ಟುಗೆದರ್ ಕಾನ್ಸ್ಟಿಟ್ಯೂಟ್. ಇದನ್ನೇ ನಾನು ಎಸೆನ್ಷಿಯಲ್, ಮುಂದೆ ಜೀವನದಲ್ಲಿ ಉದ್ಧಾರ ಆಗ್ಬೇಕಾದ್ ಬೇಕು ಇದು ಅಂತ, ವೈಟಲ್, ಎಸೆನ್ಷಿಯಲ್ ಸ್ಕೂಲ್ ಮ್ಯಾಥ್ಸ್ ಅಥವಾ ESM ಅಂತ ನಾನು ಕರೆಯೋದು. ಇದು ಇಷ್ಟು. ಸೊ ಇದಿಷ್ಟು ಫಂಡಮೆಂಟಲ್ಲು ಮ್ಯಾಥಮ್ಯಾಟಿಕ್ಸ್ ಅನ್ನೋ ಕೋರ್ಸ್ ಏನು, ಎತ್ತ, ಯಾಕೆ, ಎಷ್ಟು, ಹೇಗೆ ಅಂತೇಳಿ. ಈಗ ಈ ಕೋರ್ಸಲ್ಲಿ ಏನ್ ಮಾಡ್ತೀವಿ ಅನ್ನೋದನ್ನ ಕ್ವಿಕ್ ಆಗಿ ಒಂದ್ಸತಿ ಹೇಳಿ ಆಮೇಲೆ ಅದನ್ನ ಕಳಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬೇಸಿಕಲಿ ಈ ತರ ಕೋರ್ಸ್ ಆಬ್ಜೆಕ್ಟಿವ್ಸ್ ಏನಪ್ಪಾ ಅಂತಂತಂದ್ರೆ, ಇದು ಕಾಣಿಸ್ತಾ ಇದೆಯಮ್ಮ ಈ ಸ್ಕ್ರೀನ್? ಈ ಸ್ಕ್ರೀನ್ ಬಂದಿದ್ಯಾ? ಎಸ್ ಸರ್. ಓಕೆ, ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಇಲ್ಲಿ 3 ಬುಕ್ ಬರ್ದಿದ್ದೀನಿ ನಾನು. ಸ್ಕೂಲ್ ಅರಿಥಮೆಟಿಕ್ ಬೈ HS ಹಾಲ್ ಅಂಡ್ FH ಸ್ಟೀವನ್ಸ್ ಅಂತ.
ಎಲಿಮೆಂಟ್ರಿ ಆಲ್ಜಿಬ್ರಾ ಫಾರ್ ಸ್ಕೂಲ್ಸ್ ಹಾಲ್ ಅಂಡ್ ನೈಟ್ ಅಂತ ಹೇಳಿ. ಹೋದ್ ಸತಿ ಬಂದು ಕೆಲವು ಹುಡುಗರು ಕ್ಯಾಂಪಲ್ಲಿ ಇದ್ದ ಹುಡುಗರುಗಳಿಗೆ ಈ ಪುಸ್ತಕ ಕೊಟ್ಟಿರುತ್ತೆ. ಬಟ್ ಹೋದ್ ಸತಿ ನಮ್ದು ಬೇರೆ ತರ ಅಪ್ರೋಚ್ ಆಗಿತ್ತು. ಹುಡುಗರು ಯಾರು ಆನ್ಲೈನ್ ಕ್ಲಾಸಸ್ಗೆಲ್ಲ ರೆಗ್ಯುಲರ್ ಆಗಿ ಬಂದಿರಲಿಲ್ಲ. ಅಲ್ಲಿ ಮತ್ತೆ ಫಂಡಮೆಂಟಲ್ಸ್ ಹೇಳ್ಕೊಡೋದು ಎಲ್ಲ ಆಗ್ಬಿಟ್ಟು ಕಡೆಯಲ್ಲಿ ಕೊಟ್ವಿ. ಈ ಸತಿ ನೀವೆಲ್ಲ ಮುಂಚೆ ಕರೆಕ್ಟಾಗಿ ಬಂದ್ರೆ, ಈ ಸತಿ ಕೋರ್ಸ್ ಆಬ್ಜೆಕ್ಟಿವ್ ಏನಪ್ಪಾ ಅಂದ್ರೆ, ಈ ಪುಸ್ತಕಗಳನ್ನೇ ಹೇಗೆ ಉಪಯೋಗಿಸ್ಕೊಂಡು ಸ್ವಂತ ಮ್ಯಾಥಮೆಟಿಕ್ಸ್ನ ಹೆಂಗೆ ಕಲಿಯೋದು, ಆ ಕಲ್ತ್ಕೋಬೇಕಾದ್ರೆ ನಿಮ್ಗಳಿಗೆ ನಾವು ಹೆಂಗೆ ಗೈಡು ಮಾನಿಟರ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಇದೇ ಫೋಕಸ್. ಅಂದ್ರೆ ಎಂಟೈರ್ ಕೋರ್ಸ್ ಈ ಪುಸ್ತಕದ ಮೇಲೇನೇ ಮಾಡ್ತೀವಿ. ಈ ಪುಸ್ತಕ ಹೆಂಗೆ ಉಪಯೋಗಿಸೋದು ಅಂತ ಮಾಡ್ತೀವಿ. ಯಾರು ರೆಗ್ಯುಲರ್ ಆಗಿ ಇಲ್ಲಿ ಸೆಷನ್ ಅಟೆಂಡ್ ಮಾಡ್ತೀರಿ, ಯಾರು ಅಸೈನ್ಮೆಂಟ್ ಎಲ್ಲ ಕರೆಕ್ಟಾಗಿ ಸಬ್ಮಿಟ್ ಮಾಡ್ತೀರಿ, ಅವ್ರುಗಳು ಯಾರು ಅಲ್ಲಿ ಕ್ಯಾಂಪಿಗೆ ಸೆಲೆಕ್ಟ್ ಆಗಿ ಬರ್ತೀರಿ, ಅವ್ರುಗಳಿಗೆ ಈ ಪುಸ್ತಕನ ಫಸ್ಟ್ ಬಂದ ತಕ್ಷಣ ಕೊಟ್ಬಿಡ್ತೀವಿ. ಕೊಟ್ಟು ಈ ಪುಸ್ತಕದಿಂದನೇ ಲೆಕ್ಕ ಹಾಕಿ ಈ ಪುಸ್ತಕದ ಲೆಕ್ಕ ಎಲ್ಲ ಪ್ರಾಕ್ಟೀಸ್ ಮಾಡೋದನ್ನೇ ತೋರಿಸ್ತೀವಿ. ಸೊ ಟ್ರೈನಿಂಗ್ ಯು ಟು ಎಫೆಕ್ಟಿವ್ಲಿ ಸೆಲ್ಫ್ ಲರ್ನ್ ಯೂಸಿಂಗ್ ದೀಸ್ ಬುಕ್ಸ್ ಅನ್ನೋದು ಮೇನ್ ಆಬ್ಜೆಕ್ಟಿವ್ ಈ ಕೋರ್ಸ್ದು. ಸೊ ಈ ಕೋರ್ಸ್ ಯಾಕೆ ಬರಬೇಕು ಅನ್ನೋದಕ್ಕೆ ಇದನ್ನೇ ಮೇಯ್ನು, ಆಯ್ತಾ? ಸೊ ಹೆಂಗೆ ನೀವು ಈ ಪುಸ್ತಕ ಉಪಯೋಗಿಸ್ಕೊಂಡು ಸೆಲ್ಫ್ ಲರ್ನ್ ಮಾಡೋದು ಹೆಂಗೆ, ಈ ಪುಸ್ತಕದಲ್ಲಿ ನಾನು ಉಪಯೋಗಿಸೋ ಥರದ್ದು ಈ ಲ್ಯಾಂಗ್ವೇಜ್ ಮ್ಯಾಥಮ್ಯಾಟಿಕಲ್ ಆಪರೇಷನ್ಸ್ ಅಂಡ್ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್, ಅದನ್ನ ಹೆಂಗೆ ಈ ಕಾನ್ಸೆಪ್ಟ್ಸು ಮೆಥಡ್ಸ್ನ ಡಿಫ್ರೆಂಟ್ ಡಿಸಿಪ್ಲಿನ್ಸಲ್ಲಿ ಅಪ್ಲೈ ಮಾಡ್ತಾರೆ, ಇದ್ರದ್ದೆಲ್ಲ ತೋರಿಸೋದು. ಸೊ ದಟ್ ನಿಮಗೆ ಅಲ್ಲಿ ಒಂದ್ಸತಿ ಕ್ಯಾಂಪ್ ಮುಗಿದ್ಮೇಲೆ ನಾನು ಏನು ಲೆಕ್ಕ ಕೊಟ್ಟರು ಮಾಡ್ತೀನಪ್ಪ, ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಪುಸ್ತಕ ಇದೆ ಅನ್ನೋ ಕಾನ್ಫಿಡೆನ್ಸ್ ಬಂತು ಅಂದರೆ ಅಲ್ಲಿಗೆ ನೀವು ಸ್ಟೆಮ್ ಕೋರ್ಸಸ್ ಎಲ್ಲ ತೊಗೊಳೋದಕ್ಕಾಗತ್ತೆ. ಸೊ ಹಾಗೆ ಈ ಕೋರ್ಸಿನ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಏನಿದೆ, ಔಟ್ಕಮ್ಸ್ ಅಂದರೆ ನೀವು ಈ ಕೋರ್ಸ್ನ ಸೀರಿಯಸ್ ಆಗಿ ಅಟೆಂಡ್ ಮಾಡಿ ತುಂಬ ಎಫರ್ಟ್ ಹಾಕಿ ನಿಮ್ಮ ಮೈಂಡ್ ಅಪ್ಲೈ ಮಾಡಿ, ಅಂದರೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಆಸಕ್ತಿ ಇಲ್ಲದ್ರೆ ಏನು ಮಾಡೋಕ್ಕಾಗಲ್ಲ. ಆಸಕ್ತಿ ತೋರಿಸಿ ಬಂದು ಅಲ್ಲಿ ಹೇಳಿದ್ದೆಲ್ಲ ಕೆಲಸನೂ ಇಂಟ್ರೆಸ್ಟ್ ಇಟ್ಟು ಖುಷಿಯಿಂದ ಮಾಡಿದ್ರೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಇದಿಷ್ಟರ ಬದಲು ಒಂದೇ ಒಂದು ಹೇಳ್ತೀನಿ, ಏನೇ ಲೆಕ್ಕ ಕೊಟ್ಟರು ಅದನ್ನು ಕ್ವಿಕ್ಕಾಗೆ ಸಾಲ್ವ್ ಮಾಡಿ ಕರೆಕ್ಟ್ ಉತ್ತರ ಕ್ವಿಕ್ಕಾಗಿ ಕಂಡುಹಿಡಿಯೋ ಬರೋಂಗೆ ಹೆಂಗೆ ತಯಾರಿ ಮಾಡ್ಕೊಳ್ಳೋದನ್ನ ಹೇಳ್ಕೊಟ್ಟು ಕಳಿಸ್ತೀವಿ. ಅದು ಭಾಳ ಇಂಪಾರ್ಟೆಂಟ್. ಇದರಲ್ಲಿ ಬೇಸಿಕ್ ಏನಿರುತ್ತಪ್ಪ ಅಂತಂತಂದ್ರೆ, ನಾವು ಫೋಕಸ್ ಮಾಡೋ ಮ್ಯಾಥಮ್ಯಾಟಿಕಲ್ ಆಬ್ಜೆಕ್ಟ್ಸ್ ನಂಬರ್ಸ್ ಅಂತಂತಂದ್ರೆ ನಿಮ್ಮ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಇರೋ ಎಲ್ಲ ಆಸ್ಪೆಕ್ಟ್ಸ್ ಆಫ್ ನಂಬರ್ಸು ಈ ಕೋರ್ಸಲ್ಲಿ ತೋರಿಸ್ತೀವಿ. ಆಲ್ ಆಸ್ಪೆಕ್ಟ್ಸ್ ಅಂದರೆ ಆಲ್ ಟೈಪ್ಸ್ ಆಫ್ ನಂಬರ್ಸ್ ಅಪ್ ಟು ರಿಯಲ್ ನಂಬರ್ಸ್. ಆ್ಯಂಡ್ ದೆನ್ ಆ ನಂಬರ್ಸ್ದ್ರಿಂದ ಬರೋ ಅಪ್ಲಿಕೇಶನ್, ರ್ಯಾಷನಲ್ ನಂಬರ್ಸು, ರಿಯಲ್ ನಂಬರ್ಸು ಎಲ್ಲ ಬಂದಂಗೆ ಡೆಸಿಮಲ್ ಫ್ರಾಕ್ಷನ್ಸು ಈ ಥರದನ್ನೆಲ್ಲ ಹಾಕಿ ಅರಿಥಮೆಟಿಕ್ ಎಕ್ಸ್ಪ್ರೆಷನ್ಸ್ ಆ್ಯಂಡ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂತ ಕಾಂಪ್ಲೆಕ್ಸ್ ಫ್ರಾಕ್ಷನ್ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಅದನ್ನು ಇವತ್ತು ನಾನು ತೋರ್ಸಕ್ಕೆ ಹೋಗೋದಿಲ್ಲ, ಕೆಲವು ಹೋದ್ಸತಿ ಬಂದು ಸ್ಟೂಡೆಂಟ್ಸ್ ಕೆಲವು ನೋಡಿದ್ದಾರೆ. ಆ ಥರದ್ದು ಇನ್ನೂ ಕಾಂಪ್ಲೆಕ್ಸ್ ಎಕ್ಸ್ಪ್ರೆಷನ್ಸ್ನ ಹೆಂಗೆ ಸಾಲ್ವ್ ಮಾಡೋದು, ಸಿಂಪ್ಲಿಫೈ ಮಾಡೋದು ಅಂತ. ಜೊತೆಗೆ ಈ ಸತಿ ಏನು ಮಾಡ್ತೀವಿ, ಹೋದ್ಸತಿ ಮಾಡದೇ ಇದ್ದಿದ್ದು ಅಂತಂದರೆ, ಒನ್ ವೇರಿಯೇಬಲ್ ಅಂದರೆ ಸಿಂಗಲ್ ವೇರಿಯೇಬಲ್, ಒಂದೇ ಒಂದು ವೇರಿಯೇಬಲ್ ಎಕ್ಸ್ ಅನ್ನೋ ವೇರಿಯೇಬಲ್ ಇರೋದ್ರದ್ದು ಈಕ್ವೇಷನ್ಸ್ ಆ್ಯಂಡ್ ಇನ್ಇಕ್ವಾಲಿಟೀಸ್ ಎರಡೂ. ಈಕ್ವೇಷನ್ ಅಂತಂತಂದರೆ x+3 = 8 ಅಂತ ಬರೆದ್ರೆ ಅದೊಂದು ಈಕ್ವೇಷನ್ ಆಗುತ್ತೆ. x+3 is greater than or 8 or x+3 is less than or 8 ಅಂದರೆ ಅದು ಇನ್ಇಕ್ವಾಲಿಟಿ ಆಗುತ್ತೆ. ಸೊ ಆ ಥರ ಬರೆದ್ರೆ ವಾಟ್ ವ್ಯಾಲ್ಯೂ ಆಫ್ ಎಕ್ಸ್ ಸ್ಯಾಟಿಸ್ಫೈಸ್ ದಿಸ್ ಕಂಡೀಷನ್ ಅಂತ ಅನ್ನೋದನ್ನ ಸೊಲ್ಯೂಷನ್ ಅಂತ ಕರಿತೀವಿ. ಆ ಥರ ಈಕ್ವೇಷನ್ ಅಂಡ್ ಇನ್ಇಕ್ವಾಲಿಟೀಸ್ ಅನ್ನೋದನ್ನ ತೋರಿಸ್ತೀವಿ. 8ನೇ ಕ್ಲಾಸಿಗೆ ಒಂದು ಲೆವೆಲ್ ಆಫ್ ಪ್ರಾಬ್ಲಮ್ಸು, 9ನೇ ಕ್ಲಾಸಿಗೆ ಅಪ್ ಟು ಕ್ವಾಡ್ರಾಟಿಕ್ ಈಕ್ವೇಷನ್ಸು, ಜನರಲ್ ಪಾಲಿನಾಮಿಯಲ್ ಈಕ್ವೇಷನ್ಸ್ ಹೇಳ್ಕೊಡ್ತೀವಿ. 8th ಅವ್ರು ಕ್ಲೀನಾಗಿ ಇಂಟ್ರೆಸ್ಟ್ ತೋರಿಸಿದ್ರೆ ಅಪ್ ಟು ಕ್ವಾಡ್ರಾಟಿಕ್ ಈಕ್ವೇಷನ್ ಹೇಳ್ಕೊಡ್ತೀವಿ. ಇನ್ಇಕ್ವಾಲಿಟೀಸ್ ನಿಮ್ಮ ಸಿಲೆಬಸ್ ಇಲ್ಲದೆ ಹೋದ್ರು ಇನ್ಇಕ್ವಾಲಿಟೀಸ್ ಭಾಳ ಇಂಪಾರ್ಟೆಂಟ್ ನೆಕ್ಸ್ಟು. ಸೊ ಇನ್ಇಕ್ವಾಲಿಟಿ ಸೊಲ್ಯೂಷನ್ಸನ್ನು ಹೇಳ್ಕೊಡ್ತೀವಿ. ಅದು ಭಾಳ ವೆರಿ ವೆರಿ ಯೂಸ್ಫುಲ್, ಎಸ್ಪೆಷಲಿ ನೆಕ್ಸ್ಟ್ ಕ್ಯಾಲ್ಕುಲಸ್ಗೆ, ಅನಲಿಟಿಕಲ್ ಜಾಮೆಟ್ರಿಗೆಲ್ಲ ಹೋಗೋದಕ್ಕೆ ಅದು ಆಗುತ್ತೆ. ಆ ಫೋಕಸ್ಸು ಜಾಸ್ತಿ ಮಾಡ್ತೀವಿ. ಜೊತೆಗೆ ಈ ಸತಿ ನಾವು ಜಿಯಾಮಿಟ್ರಿನಲ್ಲಿ ತುಂಬ ಇಂಪಾರ್ಟೆಂಟ್ ತೋರಿಸ್ತೀವಿ. ಯಾಕಂದರೆ ಜಿಯಾಮಿಟ್ರಿ ಭಾಳ, ಅದಕ್ಕೆ ಡಿಡಕ್ಟಿವ್ ರೀಸನಿಂಗ್ ಮತ್ತು ಲಾಜಿಕಲ್ ರೀಸನಿಂಗ್, ಅಪ್ಲಿಕೇಶನ್ ಆಫ್ ಮೈಂಡು ನಾವು ಕೂಡೋ ಕಳೆಯೋ ಲೆಕ್ಕಕ್ಕಿಂತ ಹೆಚ್ಚಾಗೆ ಬರೀ ಕಂಪಾಸು, ರೂಲರು, ಮೆಷರ್ಮೆಂಟ್ ಮಾಡ್ದಿರ ಕನ್ಸ್ಟ್ರಕ್ಷನ್ ಮಾಡೋದು, ಅಬ್ಸರ್ವ್ ಮಾಡೋದು, ಪ್ರಾಪರ್ಟೀಸ್ ಅಬ್ಸರ್ವ್ ಮಾಡೋದು, ಆ ಅಬ್ಸರ್ವ್ ಮಾಡಿದ ಪ್ರಾಪರ್ಟೀಸ್ನ ಪ್ರೂವ್ ಮಾಡೋದು, ಇದೇ ಒಂದು ಭಾಳ ಇಂಪಾರ್ಟೆಂಟ್ ಟ್ರೈನಿಂಗು, ಮೈಂಡ್ ಟ್ರೈನಿಂಗು. ಇದೊಂಥರ ಜಿಮ್ಮಲ್ಲಿ ಡಂಬಲ್ಸ್ ಎಲ್ಲ ಎತ್ತೋದಾದರೆ ಇನ್ನೊಂದು ಮಲ್ಟಿ ಮೆಷಿನ್ ಇದ್ದಂಗೆ ಜಿಯಾಮಿಟ್ರಿ ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಅದರಲ್ಲೆಲ್ಲ ರೈಡರ್ಸ್ ಅಂತ ಬರುತ್ತೆ, ಎಲ್ಲ ಜಿಯಾಮಿಟ್ರಿ ಥಿಯರಮ್ಸ್ನೆಲ್ಲ ಯೂಸ್ ಮಾಡಿ ಲೆಕ್ಕ ಕಂಡುಹಿಡಿಯೋದು. ಅದಷ್ಟು ಕಂಡುಹಿಡಿದು ಈ ಜಿಯಾಮಿಟ್ರಿ ಈ ಲೆಕ್ಕಗಳು ಬಂದರೆ ನೆಕ್ಸ್ಟು ಲೆಕ್ಕದಲ್ಲಿ ಅನಲಿಟಿಕಲ್ ಜಾಮೆಟ್ರಿ, ಟ್ರಿಗ್ನಾಮೆಟ್ರಿ ಎಲ್ಲ ಉಪಯೋಗಿಸ್ಬಿಟ್ಟು ಶೇಪ್ಸ್ನ ಸಾಲ್ವ್ ಮಾಡೋದು ಬರುತ್ತೆ. ಸೊಲ್ಯೂಷನ್ ಆಫ್ ಟ್ರಯಾಂಗಲ್ಸ್ ಅಂತಲೇ ಒಂದು ದೊಡ್ಡ ಫೀಲ್ಡ್ ಬರುತ್ತೆ, ದೊಡ್ಡ ಚಾಪ್ಟರ್ ಬರುತ್ತೆ. ಸೊ ಅದನ್ನು ಟ್ರಿಗ್ನಾಮೆಟ್ರಿನ ಕಲಿತಾದ್ಮೇಲೆ ಸೊಲ್ಯೂಷನ್ ಆಫ್ ಟ್ರಯಾಂಗಲ್ಸ್ ಅಂತ ಬರುತ್ತೆ. ಸೊ ಅಲ್ಲಿಗೆ ಹೋಗೋದಕ್ಕೆ ಅನುಕೂಲ ಆಗೋ ಜಿಯಾಮಿಟ್ರಿನ ಈ ಸತಿ ನಾವು ಫೋಕಸ್ ಮಾಡಿ ಅದನ್ನೊಂದು ಮಿನಿಮಮ್ 3 ಆನ್ಲೈನ್ ಕ್ಲಾಸಸ್ಸು
ಅಲ್ಲಿ ಮಿನಿಮಮ್ ಒಂದು ದಿವಸ ಫುಲ್ ಜಮಿಟ್ರಿ 1.5 ಡೇಸ್ ಅಥವಾ 3 ಸೆಷನ್ ಈ ಜಮಿಟ್ರಿ ಹೇಳ್ಕೊಡ್ತೀವಿ. ಹೋದ ಸತಿ ಜಮಿಟ್ರಿ ಮಾಡೋಕ್ಕಾಗಿರ್ಲಿಲ್ಲ. ಸೊ ಇದರೆಲ್ಲ ಪ್ರಾಕ್ಟಿಕಲ್ ಜಾಮೆಟ್ರಿ ಕನ್ಸ್ಟ್ರಕ್ಷನ್ ಇದೆಲ್ಲ ಬರುತ್ತೆ. ಸೊ ಇದರಲ್ಲಿ ಏನೇ ಇರುತ್ತೆ ಪೋರ್ಷನ್ಸು ಅಂತೆಲ್ಲ ಬರೆದಿರುತ್ತಲ್ಲ, ಹಾಗೇನೆ ಕ್ಯಾಂಪಲ್ಲಿ ಸ್ಕಿಲ್ಸು. ನೀವು ಈ ಕ್ಲಾಸಸ್ ಆನ್ಲೈನ್ ಕ್ಲಾಸಸ್ಸಿಗೆ ಬಂದರೆ ಮಾತ್ರ ಕ್ಯಾಂಪಲ್ಲಿ ನಾವು ಸ್ಕಿಲ್ ಬಿಲ್ಡ್ ಮಾಡೋಕ್ಕಾಗೋದು. ಕ್ಯಾಂಪಿಗೆ ಆನ್ಲೈನ್ ಕ್ಲಾಸಸ್ಸಿಗೆ ಬರ್ದಿರೋ ಕ್ಯಾಂಪಿಗೆ ಬಂದರೆ ಈ ಸತಿ ಯಾರು ಜಾಸ್ತಿ ಬರದೇ ಹೋದರೆ ನಾವು ಕ್ಯಾಂಪೇ ಕಂಡಕ್ಟ್ ಮಾಡಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಇಫ್ ಯು ಟೆಲ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಆಲ್ ಆಫ್ ಯು ಅಟೆಂಡ್ ದೀಸ್ ಸೆಷನ್ಸ್, ಓನ್ಲಿ ದೋಸ್ ಹೂ ವಿಲ್ ಅಟೆಂಡ್ ದಿ ಸೆಷನ್ಸ್, ಯಾರು ಈ ಸೆಷನ್ಸ್ ಅಟೆಂಡ್ ಮಾಡಿ ಯಾರು ಫಂಡಮೆಂಟಲ್ಸ್ ನಾಳೆಯಿಂದ ನಾನು ಶುರು ಮಾಡ್ತೀನಿ ನಂಬರ್ಸು ಕ್ಲೀನಾಗಿ ಕಲ್ತ್ಕೋತಾರೆ, ಅವ್ರು ಅಲ್ಲಿಗೆ ಬಂದರೆ ನಾವು ಜಾಸ್ತಿ ಲೆಕ್ಕ ಮಾಡಿಸಿ ಜಾಸ್ತಿ ಪ್ರಾಕ್ಟೀಸ್ ಕೊಟ್ಟು ಜಾಸ್ತಿ ಸ್ಕಿಲ್ಲು ಕ್ಯಾಂಪ್ ಮುಗಿಯೋದ್ರೊಳಗೆ ಹೇಳ್ಕಳಿಸಿ 9ನೇ ಕ್ಲಾಸ್ ಇಲ್ಲ ಸರ್ ನಾನು ಅನಾಲಿಟಿಕಲ್ ಜಾಮೆಟ್ರಿ ಟ್ರಿಗ್ನಾಮೆಟ್ರಿ ಕಲ್ತ್ಕೋತೀನಿ ಅನ್ನೋ ಧೈರ್ಯ ಬರೋಂಗೆ ಹೇಳ್ಕೊಟ್ಟು ಕಳಿಸ್ತೀವಿ. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್ ವಿಚಾರ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತಿಗಿಷ್ಟು ಕಂಪ್ಲೀಟ್ ಮಾಡಿದ್ದೀನಮ್ಮ. ಈ ಪೋರ್ಷನ್ಸ್ನೆಲ್ಲ ಸೇರಿಸ್ಬಿಟ್ಟು ನಾಳೆ ನಾನು ಈ ಒಂದು ವೈಟ್ ಬೋರ್ಡ್ ನೋಟ್ ಔಟ್ಪುಟ್ಸ್ನ ಕಳಿಸ್ತೀನಿ. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಪ್ಪ ಮಕ್ಕಳು, ಎಲ್ರಿಗೂ ಹೇಳ್ಬಿಡಿ ಪ್ಲೀಸ್.